ಇಲ್ಲೇ ಇತ್ತು, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗಿಂದಲ್ಲ, ಹಳೆಯ ಕಟ್ಟಡದಲ್ಲಿ ಕಾರ್ಯಹಳ್ಳದ ಹಿಂಭಾಗದಲ್ಲಿದ್ದಂಥದ್ದು. ನನ್ನ ಜೊತೆಗೆ ಸಹೋದ್ಯೋಗಿಗಳಾಗಿ ಜಬ್ಬಿಯವರ ಜೂನಿಯರ್ ಆಗಿರುವಂತಹ ಬರ್ಗುಂಡಿಯವರಾಗಿರ್ಬೋದು, ಕಲಾಲ ದಡ್ಡಣ್ಣವರಾಗಿರ್ಬೋದು, ಅವರೆಲ್ಲರೂ ಬೆಳಗ್ಗೆ 10:30 ಗಂಟೆಗೆ ಆಫೀಸನ್ನು ಬಿಡ್ತಾಯಿದ್ರು. ನಾನು 10:45 ಬಿಡ್ತಿದ್ದೆ. ಯಾಕಂದರೆ 11ರೊಳಗೆ ಇದು ಬರಬೇಕು. ಅಲ್ಲಿ ಹಳೆಯ ಬಾರ್ ಅಸೋಸಿಯೇಷನ್ನಲ್ಲಿ ಬಂದು ಒಂದು ಕಬಾರ್ಡ್ನಲ್ಲಿ ಕೋಟ್ ಇಟ್ಕೊಡ್ತಿದ್ದೆ. ಕೋಟ್ ಹಾಕ್ಕೊಂಡು ಓಪನ್ ಕೋರ್ಟಿಗೆ ಸಾಹೇಬ್ರು ಬರೋಕ್ಕಿಂತ ಮೊದಲು ಹೋಗಿ ಪ್ರಿನ್ಸಿಪಲ್ ಮುನ್ಸಿಪಲ್ ಕೋರ್ಟ್ ನನಗೆ ಅಲಾಟ್ ಆಗಿತ್ತು, ಅಲ್ಲಿ ಕುಂತೆ ಅಂದರೆ ಸಾಹೇಬರು ಒಳಗೆ ಹೋದ್ಮೇಲೆ ನಾ ಆ ಕೋರ್ಟ್ ಹಾರ್ಲಿಂದ ಹೊರಗೆ ಬರ್ತಿದ್ದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನ್ಯಾಯವಾದಿಗಳಿಗೆ ಮೊದಲಿಗೆ ಕಕ್ಷಿದಾರರು ಬಂದಾಗ ಕಕ್ಷಿದಾರರಿಗೆ ವಕೀಲರು ಯಾವ ಸಮಯದಲ್ಲಿ ಎಲ್ಲಿ ಸಿಗ್ತಾರ ಅಂತ ಗೊತ್ತಿದ್ದರೆ ಅದೇ ಒಂದು ಅರ್ಧ ಪರಿಹಾರ ಆದಂಗೆ ಆಗತ್ತೆ, ಅವ್ರಿಗೆ ಖುಷಿಯಾಗತ್ತೆ ಅಂತ. ಆಗ ಒಬ್ಬಳೇ ಇದ್ದೆ ನಾನು. ಇವತ್ತು ವೇದಿಕೆ ಮೇಲೆ ಎಲ್ಲರೂ ಮಹಿಳಾ ನ್ಯಾಯವಾದಿಗಳನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಅದಕ್ಕೆ ಆ ಒಂದು ಇದನ್ನು ಹಂಚಿಕೊಂಡೆ ಮತ್ತು ಇಲ್ಲಿ ಸಂಖ್ಯೆ ಹೆಚ್ಚಾಗಿದೆ. ಇವತ್ತಿನ ವಿಷಯ, ನನಗೆ ಕೊಟ್ಟಂತಹ ವಿಷಯ ಅನುಭೋಗದ ಹಕ್ಕುಗಳು. ಮೊದಲಿಗೆ ಪ್ರಾರಂಭ ಮಾಡುವ ಪೂರ್ವದಲ್ಲಿಯೇ ನಾನು ನಿಮಗೆ ನನಗೆ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿಯೇ ಪೂರ್ತಿಯಾಗಿ ಹೇಳುವ ಯೋಗ್ಯತೆಯನ್ನು ನಾನು ಹೊಂದಿಲ್ಲ. ಯಾಕಂದರೆ ಇವತ್ತು ಶಬ್ದಗಳನ್ನು, ಕಾನೂನು ಶಬ್ದಗಳನ್ನು ಈಸ್ಮೆಂಟ್, ನನಗೆ ಅನುಭೋಗಕ್ಕಿಂತ ಈಸ್ಮೆಂಟ್ ಬಹಳ ಸರಳವಾಗಿ ಬರುತ್ತೆ. ಯಾಕಂದರೆ ಕಲಿಯುವಾಗ ನಾನು ಆಂಗ್ಲ ಭಾಷೆಯಲ್ಲೇ ಕಲಿತೆ ಮತ್ತು ಪ್ರಾಕ್ಟೀಸ್ ಮಾಡುವಾಗ, ಜಡ್ಜ್ಮೆಂಟ್ಸ್ ಮಾಡುವಾಗ ಈ ಆಂಗ್ಲ ಭಾಷೆಯನ್ನು ಬಳಸೋದ್ರಿಂದ ನಾನು ಆಂಗ್ಲ ಭಾಷೆಯ ಪದಗಳನ್ನು ಬಳಸಿ ಕನ್ನಡದಲ್ಲಿ ಮಾತಾಡ್ತೀನಿ. ಎರಡು ಭಾಷೆಯನ್ನು ಏನಂತಾರೆ ಹೈಬ್ರಿಡ್ ಆಗಿ ಮಾತಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಒಂದು ಅಪ್ಪಣೆಯನ್ನು ಪಡೆದು ನನ್ನ ಈ ಅನುಭೋಗದ ಹಕ್ಕುಗಳು, ಈಸ್ಮೆಂಟ್ರಿ ರೈಟ್ಸ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾರ್ಮಲಿ ನಾನು PPT ಮಾಡಿದೆ, PPT ಇದೆ ನನ್ನ ಕಡೆ. ಆದರೆ ಇಲ್ಲಿ ಸೌಲಭ್ಯದ ಕೊರತೆ ಇರೋದರಿಂದಾಗಿ ನಾನೇ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಶಬ್ದಗಳನ್ನು ಬಳಸುವಾಗ ಅವುಗಳ ಅರ್ಥವನ್ನು ವಿವರಿಸುವಾಗ ನೀವು ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಭಾವನೆ. ನಾನು ಈ ಎಲ್ಲ ಸಂಪೂರ್ಣ ಈಸ್ಮೆಂಟ್ ಆ್ಯಕ್ಟನ್ನು ಕವರ್ ಮಾಡೋಕ್ಕಾಗೋದಿಲ್ಲ. ಇಂಪಾರ್ಟೆಂಟ್ ನಮಗೆ ಪ್ರಕರಣಗಳನ್ನು ನೋಡುವಾಗ ಬೇಕಾಗುವಂಥ ವಿಷಯಗಳನ್ನು ನಾನು ಸಿಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಅದಕ್ಕೆ ಒಟ್ಟು 14 ಭಾಗಗಳನ್ನು ಮಾಡ್ತಿದ್ದೀನಿ. ಒಂದು ಇಂಟ್ರೊಡಕ್ಷನ್ ಅಂದರೆ ಪೀಠಿಕೆ, ಡೆಫಿನಿಷನ್ನಿಗೆ ಕನ್ನಡದೊಳಗೆ ವ್ಯಾಖ್ಯಾನಗಳು, ದ ಎಸೆನ್ಷಿಯಲ್ ಫ್ಯೂಚರ್ಸ್ ಆಫ್ ಆ್ಯನ್ ಈಸ್ಮೆಂಟ್, ರಿಕ್ವೈರ್ಮೆಂಟ್ಸ್ ಆಫ್ ಎ ವ್ಯಾಲಿಡ್ ಈಸ್ಮೆಂಟ್, ಟೈಪ್ಸ್ ಆಫ್ ಈಸ್ಮೆಂಟ್ಸ್, ಕ್ಲಾಸಿಫಿಕೇಷನ್ ಆಫ್ ಈಸ್ಮೆಂಟ್ಸ್, ಹೂ ವಿಲ್ ಎಕ್ವೈರ್ ದ ಈಸ್ಮೆಂಟ್ಸ್ ಆ್ಯಂಡ್ ಪ್ಲೀಡಿಂಗ್ ಹೇಗೆ ಇರಬೇಕು ಅನ್ನೋದಕ್ಕೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳನ್ನು ಅದಕ್ಕೆ ಪೂರಕವಾಗಿಟ್ಟುಕೊಂಡು, ಅಂದರೆ ನ್ಯಾಯವಾದಿಗಳು ಇರೋದರಿಂದ ನಿಮಗೆ ಆ ಪ್ಲೀಡಿಂಗ್ ಬೇಕಾಗತ್ತೆ, ಅದನ್ನು ಇಟ್ಕೊಂಡಿದ್ದೀನಿ. ಮೋಡ್ ಆಫ್ ಎಕ್ವಿಷನ್ ಆಫ್ ಈಸ್ಮೆಂಟ್ಸ್, ಎಕ್ವಿಷನ್ ಬೈ ಗ್ರ್ಯಾಂಟ್, ಎಕ್ಸ್ಪ್ರೆಸ್ ಆ್ಯಂಡ್ ಇಂಪ್ಲೈಡ್ ಗ್ರ್ಯಾಂಟ್, ಈಸ್ಮೆಂಟ್ ಆಫ್ ನೆಸೆಸಿಟಿ, ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್, ಕಸ್ಟಮರಿ ಈಸ್ಮೆಂಟ್ಸ್, ಮತ್ತು ಇಂಟ್ರೀಮ್ ಆರ್ಡರ್ಸನ್ನು ಕೊಡ್ಬೋದಾ ಬೇಡ ಅನ್ನೋದ್ರ ಬಗ್ಗೆ ನಾನು ಮಾಡ್ಕೋತಾ ಇದ್ದೀನಿ. ಈ ಈಸ್ಮೆಂಟ್ ಪೂರ್ವ ಪೀಠಿಕೆಯಾಗಿ ಹೇಳೋದಾದರೆ, ಈಸ್ಮೆಂಟ್ ನಮಗೆ ಹಕ್ಕು ಯಾವಾಗಿಂದ ನಾವು ಅದರ ಪ್ರಾರಂಭದಲ್ಲಿ ಬಂತು ಅನ್ನುವಾಗ ಪ್ರಾಪರ್ಟಿ ಕನ್ಸೆಪ್ಟ್, ಆಸ್ತಿಯ ಕನ್ಸೆಪ್ಟ್ ಯಾವಾಗಿಂದ ಬಂತು ಅಷ್ಟು ಹಳೆಯದು ಇದು ಅನುಭೋಗದ ಹಕ್ಕುಗಳು. ಈಸ್ಮೆಂಟ್ 1773 ಮತ್ತು 1775ರವರೆಗೆಯಲ್ಲಿ ಹ್ಯಾಲೆಂಡ್ಸ್ ಗೆಂಟೋ ಕೋಡ್, ಹಿಂದೂ ಲಾ ಅಂದರೆ ಎನಿಸಿಯಂಟ್ ಹಿಂದೂ ಲಾ ಕೋಡಿಫೈಡ್ ಆದಾಗಲೇ ಇಲ್ಲಿ ಈಸ್ಮೆಂಟ್ ಹಕ್ಕುಗಳ ರೆಫರೆನ್ಸ್ ಇದೆ. ಅದು 1773ರಿಂದ 1775 ಕಾಲದಲ್ಲಿ ಪ್ರಥಮವಾಗಿ ನಾವು ಕೇಳ್ತೀವಿ. ಈಸ್ಮೆಂಟ್ ಅನ್ನುವ ಶಬ್ದ ಬಂದಿದ್ದು ಲ್ಯಾಟಿನ್ ವರ್ಡ್ ಅಸಾಮಿಟಮ್ ಅನ್ನುವಂಥ ವರ್ಡ್ನಿಂದ ಈಸ್ಮೆಂಟ್ ಬಂದಿದೆ. ಅದರ ಅರ್ಥ ಏನು ಅಂತ ಹೇಳಿದರೆ ಕಂಫರ್ಟ್, ಕನ್ವೀನಿಯನ್ಸ್ ಆರ್ ಪ್ಲೆಡ್ಜಿಂಗ್ ಅನ್ನುವಂಥ ಒಂದು ಅರ್ಥ ಬರುತ್ತೆ ಅದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಂಫರ್ಟ್ ಅನುಕೂಲಕ್ಕಾಗಿ, ದೂರದ ಪ್ರಯೋಜನ, ರಿಮೋಟ್ ಅಡ್ವಾಂಟೇಜ್, ಸೌಕರ್ಯ, ಇದ್ರದ್ದು ಮೀನಿಂಗ್ ಆಗುತ್ತೆ, ಲ್ಯಾಟಿನ್ ಅರ್ಥದ ಒಂದು ಮೀನಿಂಗ್ ಆಗುತ್ತೆ. ನಮಗೆ ಸೆಕ್ಷನ್ 4 ಒಳಗೆ
ಈಸ್ಮೆಂಟನ್ನು ವ್ಯಾಖ್ಯಾನ ಮಾಡಲಾಗಿದೆ. ಸೆಕ್ಷನ್ 4 ಅನ್ನು ಓದುವುದು ಬಹಳ ಬೇಕಾಗತ್ತೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ಈಸ್ಮೆಂಟನ್ನು ವ್ಯಾಖ್ಯಾನಿಸುವಾಗ ಆ್ಯನ್ ಈಸ್ಮೆಂಟ್ ಈಸ್ ಎ ರೈಟ್, ಆ್ಯನ್ ಈಸ್ಮೆಂಟ್ ಈಸ್ ಎ ರೈಟ್, ಇದು ಒಂದು ಹಕ್ಕು. ಈಸ್ಮೆಂಟ್ ಈಸ್ ಎನ್ ರೈಟ್ ವಿಚ್ ದ ಓನರ್ ಆರ್ ಅಕ್ಯುಪೈಯರ್ ಆಫ್ ಸರ್ಟೇನ್ ಲ್ಯಾಂಡ್ ಪೊಸೆಸಸ್. ಯಾರಿಗಿದೆ ಅದು ಹಕ್ಕು ಅಂತ ಹೇಳಿದರೆ, ಯಾವುದೇ ಆಸ್ತಿಯ ಸ್ಥಿರ ಆಸ್ತಿಯ ಮಾಲೀಕನಿಗಾಗಿರ್ಬೋದು, ಅದರ ಒಂದು ಕಬ್ಜೆಯಲ್ಲಿರುವಂತಹ ವ್ಯಕ್ತಿಗೆ ಇರುವಂತಹ ಹಕ್ಕು. ಈಸ್ಮೆಂಟ್ ಅಂದರೆ ಜಮೀನಿನ ಅಥವಾ ಆಸ್ತಿ ಅಂತ ತಗೊಳ್ಳೋ, ಮನೇನೂ ಆಗುತ್ತೆ. ಲ್ಯಾಂಡ್ ಡೆಫಿನಿಷನ್ ಬರುವಾಗ ಹೇಳ್ತಾರೆ, ಅಲ್ಲಿ ವರ್ಡ್ ಲ್ಯಾಂಡ್ ಅಂತ ಯೂಸ್ ಮಾಡಿದರೂ ಸಹ ಲ್ಯಾಂಡಿನ ಬಗ್ಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ಲ್ಯಾಂಡ್ ಅಂತ ಎಕ್ಸ್ಪ್ಲನೇಷನಾಗಿ ಹೇಳೋದ್ರಿಂದ ಆಸ್ತಿಯ ಮಾಲೀಕನಿಗೆ ಅಥವಾ ಅನುಭವದಲ್ಲಿ ಇರುವಂತಹ ವ್ಯಕ್ತಿಗೆ ಬರುವಂತಹ ಹಕ್ಕು. ಈಸ್ಮೆಂಟ್ ಈಸ್ ಎ ರೈಟ್ ವಿಚ್ ದ ಓನರ್ ಆರ್ ಅಕ್ಯುಪೈಯರ್ ಆಫ್ ಎ ಸರ್ಟನ್ ಲ್ಯಾಂಡ್ ಪೊಸೆಸಸ್ ಆಸ್ ಸಚ್ ಫಾರ್ ದ ಬೆನಿಫಿಷಿಯಲ್ ಎಂಜಾಯ್ಮೆಂಟ್ ಆಫ್ ದ್ಯಾಟ್ ಲ್ಯಾಂಡ್. ಏನು ಹಕ್ಕಿದೆ ಅಲ್ಲ, ಅದು ಎದಕ್ಕೆ ಅಟ್ಯಾಚ್ ಆಗಿದೆ ಅಂದರೆ ಫಾರ್ ದ ಬೆನಿಫಿಷಿಯಲ್ ಎಂಜಾಯ್ಮೆಂಟ್ ಆಫ್ ದ್ಯಾಟ್ ಲ್ಯಾಂಡ್. ನಾನು ಯಾವುದು ಲ್ಯಾಂಡಿನ ಅಥವಾ ಜಮೀನಿನ ಸ್ಥಿರ ಆಸ್ತಿನ ನಾನು ಯಾವುದು ಮಾಲೀಕಳಾಗಿದ್ದೀನಿ ಅಥವಾ ಯಾವ ಸ್ಥಿರ ಆಸ್ತಿಯ ಅನುಭೋಗದಲ್ಲಿದ್ದೀನಿ, ಅದರ ಬೆನಿಫಿಷಿಯಲ್ ಎಂಜಾಯ್ಮೆಂಟಕ್ಕಾಗಿ, ಅನುಕೂಲಕ್ಕಾಗಿ, ಸೌಕರ್ಯಕ್ಕಾಗಿ, ಹೆಚ್ಚಿನ ಅನುಕೂಲಕ್ಕಾಗಿ ಇರುವಂಥ ರೈಟು. ಎಂಥ ರೈಟು? ರೈಟ್ ಅಂದರೆ ಯಾವ ಥರದ ರೈಟು ಅಂತ ಆ ಡೆಫಿನಿಷನ್ಗೆ ಬರುತ್ತೆ. ಆಫ್ ದ್ಯಾಟ್ ಲ್ಯಾಂಡ್ ಟು ಡೂ ಆ್ಯಂಡ್ ಕಂಟಿನ್ಯೂ ಟು ಡೂ ಸಮಥಿಂಗ್. ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಂತಹ, ಆ ಕ್ರಿಯೆಗಳನ್ನು ಕಂಟಿನ್ಯೂಯಸ್ ಆಗಿ ಮಾಡುವಂತಹ ಹಕ್ಕು. ಆರ್ ಟು ಪ್ರಿವೆಂಟ್ ಆ್ಯಂಡ್ ಕಂಟಿನ್ಯೂ ಟು ಪ್ರಿವೆಂಟ್ ಸಮಥಿಂಗ್ ಬೀಯಿಂಗ್ ಡನ್. ಬೇರೆದವರು ಯಾವುದೋ ಒಂದು ಕ್ರಿಯೆಯನ್ನು ಮಾಡುವುದನ್ನು ತಡೆಯುವ ಹಕ್ಕು, ಹಾಗೆ ಮಾಡದೇ ಇರುವಂತೆ ಕಂಟಿನ್ಯೂಯಸ್ ಆಗಿ ತಡೆಯುವಂಥ ಹಕ್ಕಿರುತ್ತೆ. ಇದರ ಮೇಲೆ ಇನ್ ಆರ್ ಅಪಾನ್ ಆರ್ ಇನ್ ರಿಸ್ಪೆಕ್ಟ್ ಆಫ್ ಸರ್ಟೇನ್ ಅದರ್ ಲ್ಯಾಂಡ್ ನಾಟ್ ಹೀಸ್ ಓನ್. ನನ್ನ ಆಸ್ತಿ ಅಲ್ಲ, ಬೇರೆಯವರ ಆಸ್ತಿ ಮೇಲೆ, ನನ್ನ ಆಸ್ತಿ ಮೇಲೆ ನಾ ಇವೆಲ್ಲ ಹಕ್ಕು ಕೇಳ್ತಾ ಇಲ್ಲ. ಬೇರೆಯವರ ಆಸ್ತಿಯ ಮೇಲೆ ನಾನು ಏನಾದರೂ ಮಾಡುವ, ಕಂಟಿನ್ಯೂಯಸ್ ಆಗಿ ಮಾಡ್ಕೊಂಡು ಹೋಗುವ, ಅಥವಾ ಆ ಏನು ಆಸ್ತಿಯ ಮಾಲೀಕರಿದಾರಲ್ಲ ಅವರು ಏನು ಮಾಡಬಾರ್ದು ಅಂತ ಅವ್ರನ್ನ ಪ್ರಿವೆಂಟ್ ಮಾಡುವ, ಕಂಟಿನ್ಯೂಯಸ್ ಆಗಿ ಪ್ರಿವೆಂಟ್ ಮಾಡುವಂತಹ ಒಂದು ಹಕ್ಕು ಅದು ಯಾರಿಗಿದೆ ಅಂತ ಹೇಳಿದರೆ, ಸ್ಥಿರ ಆಸ್ತಿಯ ಮಾಲೀಕರಿಗಿರ್ಬೋದು ಅಥವಾ ಅನುಭೋಗದಾರರಾಗಿರ್ಬೋದು. ಅದಕ್ಕೆ ಅದನ್ನು ನಾವು ನೋಡುವಾಗ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನು ಅಂತ ಫಸ್ಟ್ ಸೆಕ್ಷನ್ 4 ಓದಿದಾಗ ಏನೇನು ರಿಕ್ವೈರ್ಮೆಂಟ್ಸು ಅಂತ, ಎಸೆನ್ಷಿಯಲ್ ಫ್ಯೂಚರ್ಸ್ ಯಾವ್ಯಾವು ಅಂದರೆ, ಇಟ್ ಈಸ್ ಎ ರೈಟ್ ಟು ಡೂ ಆರ್ ಕಂಟಿನ್ಯೂ ಟು ಡೂ ಸಮಥಿಂಗ್, ಪ್ರಿವೆಂಟ್ ಆರ್ ಕಂಟಿನ್ಯೂ ಟು ಪ್ರಿವೆಂಟ್ ಸಮಥಿಂಗ್, possessed by the owner or occupier of the land on some other's land not his own for the beneficial, ಪ್ರಯೋಜನಕಾರಿ ಆನಂದ ಅಂತ ಕನ್ನಡದೊಳಗಾಗುತ್ತೆ, ಫಾರ್ ದ ಬೆನಿಫಿಷಿಯಲ್ ಎಂಜಾಯ್ಮೆಂಟ್ ಆಫ್ ದ ಲ್ಯಾಂಡ್. ದೀಸ್ ಆರ್ ದಿ ಎಸೆನ್ಷಿಯಲ್ ಫ್ಯೂಚರ್ಸ್ ಆಫ್ ದಿ ಈಸ್ಮೆಂಟ್, ಬೇಸಿಕ್ ಈಸ್ಮೆಂಟ್ಸು. ಅಂದರೆ ನಾವೀಗ ಯಾವುದೇ ಈಸ್ಮೆಂಟ್ರಿ ರೈಟ್ ನಾವು ಕೇಳಬೇಕಂತ ಹೇಳಿ ವಾದಿಪತ್ರವನ್ನು ಹಾಕ್ತೀವಿ ಅಂತ ಹೇಳಿದರೆ ಈ ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟ್. ಅಂದರೆ ಇವೆಲ್ಲ ಆಗುವ ಹಾಗೆ ನಿಮ್ಮ ಪ್ಲೀಡಿಂಗ್ಸ್ಗಳು ಇರಬೇಕು ಅಂತ ನಾನು ಅವತ್ತು ಹೇಳೋದಕ್ಕೆ ಬಯಸ್ತೀನಿ. ಅದ್ರಾಗಿ ಡೆಫಿನೇಷನ್ ಒಳಗೆ ಇನ್ನೂ ಹೇಳ್ತಾರೆ, ಡಾಮಿನೆಂಟ್ ಆ್ಯಂಡ್ ಸರ್ವಿಯೆಂಟ್ ಹೆರಿಟೇಜ್. ಈಗ ನಾನು ನನ್ನ ಆಸ್ತಿ ಇದೆ, ನನ್ನ ಪಕ್ಕದ ಆಸ್ತಿಯವರ ಮೇಲೆ ಹಕ್ಕು ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆ ಆಸ್ತಿಗೆ ಡಾಮಿನೆಂಟ್ ಹೆರಿಟೇಜ್, ನನ್ನ ಆಸ್ತಿಗೆ ಡಾಮಿನೆಂಟ್ ಹೆರಿಟೇಜ್ ಅಂತಾರೆ. ಡಾಮಿನೆಂಟ್ ಹೆರಿಟೇಜ್ ನಂದಾಗತ್ತೆ. ಸರ್ವಿಯೆಂಟ್ ಹೆರಿಟೇಜ್, ಯಾವ ಆಸ್ತಿಯ ಮೇಲೆ ನಾನು ಆ ಹಕ್ಕನ್ನು ಕೇಳ್ತಾ ಇದ್ದೀನಿ ಅದು ಸರ್ವಿಯೆಂಟ್ ಹೆರಿಟೇಜ್. ನಾನು ಡಾಮಿನೆಂಟ್ ಓನರ್, ಆ ಜಮೀನಿನ ಪಕ್ಕದ ಆಸ್ತಿಯ ಓನರು ಸರ್ವಿಯೆಂಟ್ ಓನರ್ ಅಂತ. ಇದು ಡೆಫಿನೇಷನ್ ಸೆಕ್ಷನ್ 4 ಕೆಳಗಡೆ ಬರುತ್ತೆ, ಏನು ಹೊಸದಾಗಿ ಹೇಳ್ತಾ ಇಲ್ಲ ನಾನು. ಡಾಮಿನೆಂಟ್ ಆ್ಯಂಡ್ ಸರ್ವಿಯೆಂಟ್ ಹೆರಿಟೇಜಸ್ and owners, the land for the beneficial enjoyment of which the right exists is called the dominant heritage, and the owner or occupier thereof is the dominant owner. The land on which the liability is imposed is called the servient heritage, and the owner or occupier thereof the servient owner. ಇದು ಡೆಫಿನಿಷನ್ನು. ಅದಕ್ಕೆ ಎಕ್ಸ್ಪ್ಲನೇಷನ್ ಒಳಗೆ ಲ್ಯಾಂಡ್ ಒಳಗೆ ಹೇಳ್ತಾರೆ ಯಾವುದು ಫಿಕ್ಸ್ ಆಗಿ ಅಟ್ಯಾಚ್ ಆಗಿದೆ. ಲ್ಯಾಂಡ್ ಡೆಫಿನಿಷನ್, ಲ್ಯಾಂಡನ್ನು ವರ್ಡ್ ಹೇಳಿದರು,
ಹೂ ಇಸ್ ದಿ ಓನರ್ ಆಫ್ ದ ಲ್ಯಾಂಡ್ ಅನ್ನೋದು ಡೆಫಿನಿಷನ್ ಒಳಗೆ ಬಂದಿರೋದ್ರಿಂದ ಎಕ್ಸ್ಪ್ಲನೇಷನ್ ಒಳಗೆ ವಾಟ್ ಇಸ್ ದ ಲ್ಯಾಂಡ್ ಅನ್ನೋದನ್ನು ಕೊಡ್ತಾರೆ. ಲ್ಯಾಂಡ್ ಅಂದರೆ ಬಿಲ್ಡಿಂಗು ಇನ್ಕ್ಲೂಡ್ ಆಗುತ್ತೆ. ಯಾವುದು ಲ್ಯಾಂಡ್ ಇನ್ಕ್ಲೂಡ್ಸ್ ಥಿಂಗ್ಸ್ ಪರ್ಮನೆಂಟ್ಲಿ ಅಟ್ಯಾಚ್ ಟು ದ ಅರ್ತ್, ಎಲ್ಲವೂ ಇನ್ಕ್ಲೂಡ್ ಆಗಿರೋದ್ರಿಂದ ಅದಕ್ಕೆ ಆಸ್ತಿ ಅನ್ನೋ ಶಬ್ದವನ್ನು ನಾನು ಬಳಸಿದೆ. ಅದ್ರಾಗ ಬಿಲ್ಡಿಂಗು ಬರುತ್ತೆ, ಓಪನ್ ಸೈಟು ಬರುತ್ತೆ, ಹೊಲನೂ ಬರುತ್ತೆ, ಗದ್ದೆನೂ ಬರುತ್ತೆ, ಎಲ್ಲ ಬರುತ್ತೆ. ದೆನ್ ಕನ್ವೀನಿಯನ್ಸ್, ಅದನ್ನು ಎಕ್ಸ್ಪ್ಲನೇಷನ್ ಒಳಗೆ ಬೊನಫೈಡ್ ಯೂಸದ ಬಗ್ಗೆ ಹೇಳ್ತಾರೆ, ಅದನ್ನಷ್ಟು ಬೇಡ. ದೆನ್ ಇಲಿಸ್ಟ್ರೇಷನ್ನು ಅಲ್ಲೇ ಆ್ಯಕ್ಟ್ನೊಳಗೆ ಇದೆ, ಅವುಗಳನ್ನು ನೀವು ನೋಡ್ಕೋಬೋದು ಅಂತ ಹೇಳ್ತೀನಿ. ಎಸೆನ್ಷಿಯಲ್ ಫ್ಯೂಚರ್ಸನ್ನು ಆಗಲೇ ಹೇಳಿದೆ ನಾನು. ಡಾಮಿನೆಂಟ್ ಟೆನಮೆಂಟ್, ಡಾಮಿನೆಂಟ್ ಓನರ್, ಡಾಮಿನೆಂಟ್ ಸರ್ವಿಯೆಂಟ್ ಓನರ್, ಸರ್ವಿಯೆಂಟ್ ಟೆನಮೆಂಟ್ ಅಂದರೆ ಪ್ರಬಲ ವಸಾಹತು ಅನ್ನುವ, ಕನ್ನಡದೊಳಗೆ ಪ್ರಬಲ ವಸಾಹತು, ಡಾಮಿನೆಂಟ್ಗೆ ಪ್ರಬಲ ವಸಾಹತು ಅಂತ ಬರುತ್ತೆ. ಸರ್ವಿಯೆಂಟ್ ಟೆನಮೆಂಟ್ಗೆ ಸೇವಾ ಆವರಣ ವಸಾಹತು ಅಂತ ಬರುತ್ತೆ. ಈಗ ಒಂದು ಎಕ್ಸಾಂಪಲ್ಸ್, ನೀವೆಲ್ಲರೂ ಈಗಾಗಲೇ ವಿಷಯಗಳನ್ನು ಈಸ್ಮೆಂಟ್ರಿ ಆ್ಯಕ್ಟನ್ನು ನೋಡಿದಾಗ ಅನ್ಕೋಬೋದು. ಟು ಡೂ ಸಮಥಿಂಗ್ ಅಂತ ಹೇಳಿದ್ವಿ ನಾವು. ಏನು ಹಾಗಾದರೆ ಟು ಡೂ ಸಮಥಿಂಗ್ ಅಂತ ಹೇಳಿದರೆ, ನಾವು ಈಗ ಒಂದು ಪ್ರಿಸ್ಯೂಮ್ ಮಾಡ್ಕೊಳ್ಳುವ, ನನ್ನ ಜಮೀನು ಅನಿತಾ ಅವರ ಪ್ಲಾಟು, ನನ್ನ ಪ್ಲಾಟು ಅಕ್ಕಪಕ್ಕ ಇದೆ ಅಂತ ತಿಳ್ಕೊಳ್ಳೋ. ಅವರು ಅನಿತಾ ಅವರ ಪ್ಲಾಟು ರಸ್ತೆಗೆ ಹೊಂದಿಕೊಂಡಿದೆ, ನಂದು ಲ್ಯಾಂಡ್ ಲಾಕ್ ಆಗಿದೆ, ಆ ಕಡೆನೂ ಬೇರೆದವರ ಪ್ಲಾಟ್ ಇದೆ, ಈ ಕಡೆನೂ ಬೇರೆದವ್ರ ಪ್ಲಾಟ್ ಇದೆ. ನಾನು ಬರಬೇಕಾದ್ರೆ, ನನ್ನ ಪ್ಲಾಟಿಗೆ ಬರಬೇಕಾದ್ರೆ ಅವರು ಪ್ಲಾಟಿನಿಂದಲೇ ಹಾದಿ ಬರಬೇಕು. ಅದಕ್ಕೆ ಈಸ್ಮೆಂಟ್ರಿ ರೈಟ್ ಆಫ್ ವೇ ಅಂತ ಹೇಳಿ. ಆ ವೇಗೆ ಬರಬೇಕು ಅಂತಂದಾಗ ನಾನು ಡಾಮಿನೆಂಟ್ ಓನರ್ ಹಾಕ್ತೀನಿ, ಅವರು ಸರ್ವಿಯೆಂಟ್ ಓನರ್ ಆಗ್ತಾರೆ. ಯಾಕಂದರೆ ನಾನು ಅವ್ರ ಜಮೀನ್ ಮೇಲೆ ಆ್ಯಕ್ಟ್ ಮಾಡ್ತೀನಿ, ಟು ಡೂ ಸಮಥಿಂಗ್, ನಾನು ಅವ್ರ ಮೇಲೆ ಹಾದು ಬರ್ತೀನಿ, ಅವರ ಪ್ಲಾಟಿನ ಮೇಲೆ ನಾನು ರೈಟ್ ಆಫ್ ವೇ ಕೇಳ್ತೀನಿ ಅನ್ನೋದಕ್ಕೆ ಟು ಡೂ ಸಮಥಿಂಗ್ ಅಂತ ಹೇಳಿ ಆಗುತ್ತೆ. ಈಗ ಹಾಗೆ ಟು ಡೂ ಸಮಥಿಂಗ್ ಅಂತ ಅನ್ನುವಾಗ ಅದಕ್ಕೆ ಆ ಡೆಫಿನಿಷನ್ನೊಳಗೆ ಟು ಡೂ ಸಮಥಿಂಗ್, ಕಂಟಿನ್ಯೂ ಟು ಡೂ ಸಮಥಿಂಗ್. ನಾನಲ್ಲಿ ನನ್ನ ಆಗಿರ್ಬೋದು, ನನ್ನ ಮನೆಯಲ್ಲಿ ವಾಸವಾಗಿರುವಂತಹ ಜನರು, ನನ್ನ ಮನೆಗೆ ಬರೋ ಗೆಸ್ಟ್ಗಳು ಆ ರೈಟ್ ಆಫ್ ವೇ ಏನು ಯೂಸ್ ಮಾಡ್ತಾರಲ್ಲ ಅದು ಟು ಡೂ ಸಮಥಿಂಗ್. ಇನ್ನೊಂದು ವರ್ಡ್ ಬಂತಲ್ಲೇ, ಟು ಪ್ರಿವೆಂಟ್ ಅಂತ ಅನ್ನುವಂಥ ವರ್ಡ್. ಟು ಪ್ರಿವೆಂಟ್ ಅದರ್ ಅಂದರೆ ಅನಿತಾ ಅವರಿಗೆ ನಾನು ಪ್ರಿವೆಂಟ್ ಮಾಡುವಂಥದ್ದು ಅಂಥದ್ದು ಇನ್ಕ್ಲೂಡ್ ಆಗುತ್ತೆ. ಏನಪ್ಪ ಅಂತ ಹೇಳಿದರೆ, ಈಗ ರೈಟ್ ಆಫ್ ಏರ್ ಆ್ಯಂಡ್ ಲೈಟ್ನ ಕ್ಲೇಮ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಅಲ್ಲೇ ಅದು ಬ್ಲಾಕ್ ಆಗೋ ಹಾಗೆ, ಸೆಟ್ ಬ್ಯಾಕ್ ಬಿಡ್ಲಾರ್ದ ಹಾಗೆ ಅವ್ರು ಏನಾದರೂ ಕನ್ಸ್ಟ್ರಕ್ಷನ್ ಮಾಡೋಕತ್ರೆ ಅದನ್ನು ಪ್ರಿವೆಂಟ್ ಮಾಡುವಂಥ ಹಕ್ಕು ನನಗಿದೆ. ಪ್ರಿವೆಂಟ್ ಅಂದರೆ ಪ್ರಿವೆಂಟ್ ಮಾಡುವಂಥ, ನನ್ನದಲ್ಲದ ಆಸ್ತಿ ಮೇಲೆ, ಅವರ ಆಸ್ತಿಯ ಮೇಲೆ, ಅವ್ರ ಜಾಗದೊಳಗೇ 30-40 ಸೈಟ್ನೊಳಗೇ ಅವ್ರು ಏನಾದರೂ ಕನ್ಸ್ಟ್ರಕ್ಷನ್ ಮಾಡುವಾಗ ವಿತೌಟ್ ಸೆಟ್ ಬ್ಯಾಕ್ ಬಿಡಲಾರ್ದೆ ನಾನು ಏರ್ ಆ್ಯಂಡ್ ಲೈಟ್ಗೆ ಅಫೆಕ್ಟ್ ಆಗೋ ಹಾಗೆ ಏನು ಕನ್ಸ್ಟ್ರಕ್ಷನ್ ಎತ್ಕೊಂಡ್ರೆ ಅವಾಗ ಅದನ್ನು ಪ್ರಿವೆಂಟ್ ಮಾಡುವಂಥ ಹಕ್ಕು ಬರುತ್ತೆ. ಅಂದರೆ ನಾನು ಅವರ ಆಸ್ತಿ ಮೇಲೆ ಮಾಡೋದು ಅದಕ್ಕೆ ಒಂದು ಉದಾಹರಣೆ ಅದು, ಮತ್ತು ಅವ್ರನ್ನ ಪ್ರಿವೆಂಟ್ ಮಾಡೋದಕ್ಕೆ ಇನ್ನೊಂದು ಉದಾಹರಣೆ. ಇಲ್ಲೇ ಡೆಫಿನಿಷನ್ಗೆ ಬಂದ ಹಾಗೆ ಈ ರಿಕ್ವೈರ್ಮೆಂಟ್ಸ್ ಏನೇನು, ಇದಕ್ಕೆ ಬಂದ ಹಾಗೆ ರಿಕ್ವೈರ್ಮೆಂಟ್ಸ್ ಏನೇನು, ಈಸ್ಮೆಂಟ್ರಿ ರೈಟ್ ಆಗಬೇಕು ಅಂತ ಹೇಳಿದರೆ ಏನೇನು ಅನ್ನೋದನ್ನು ನೋಡ್ಕೊಳ್ಳೋಣ. ಡಾಮಿನೆಂಟ್ ಹೆರಿಟೇಜ್, ಸರ್ವಿಯೆಂಟ್ ಹೆರಿಟೇಜ್ ಎರಡು ಬೇಕೇ ಬೇಕು. ಇಬ್ಬರು ವ್ಯಕ್ತಿಗಳು ಬೇಕೇ ಬೇಕು. ಡಾಮಿನೆಂಟ್ ಓನರ್ ಆ್ಯಂಡ್ ಸರ್ವಿಯೆಂಟ್ ಓನರ್ ಇಬ್ಬರು ಬೇಕೇ ಬೇಕು. ಎರಡು ಆಸ್ತಿಗಳು ಬೇಕು, ಇಬ್ಬರು ಓನರು ಬೇಕು. ಇದರಲ್ಲಿ ಏನಾದರೂ ಡೌಟ್ ಇದೆನಾ? ಒಬ್ಬರೇ ನನ್ನ ಆಸ್ತಿ ಮೇಲೆ ನಾನೇ ಸರ್ವಿಯೆಂಟ್ ಓನರು ಡಾಮಿನೆಂಟ್ ಓನರ್ ಆಗೋಕ್ಕಾಗೋದಿಲ್ಲ. ಇಬ್ಬರು ವ್ಯಕ್ತಿಗಳು ಬೇಕು, ಎರಡು ಆಸ್ತಿಗಳು ಬೇಕು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನನ್ನದು ಒಂದು ಕ್ವಶನ್, ನಿಮಗೆ ಪ್ರಶ್ನೆ. ನಾನು ಮತ್ತು ಇನ್ನೊಬ್ಬರ ಹೆಸರು ತಗೊಳ್ಳೋ ರಘುವೀರ್ ಇಬ್ಬರು ಒಂದೇ ಲ್ಯಾಂಡ್ ಲಾರ್ಡ್ನ ಟೆನೆಂಟ್. 10 ಎಕರೆ ಜಮೀನಿದೆ. ನಾನು ಲೀಸ್ ಮೇಲೆ 5 ಎಕರೆ ನಾ ತೊಗೊಂಡಿದ್ದೀನಿ, ರಘುವೀರ್ ಅವರು 5 ಎಕರೆ ತೊಗೊಂಡಿದ್ದಾರೆ. ಆ ಎರಡೂ ಜಮೀನಿಗೆ ಒಂದೇ ಕೆನಲ್ನಿಂದ ನೀರಾವರಿ ಮಾಡೋಕ್ಕೆ, ಇರಿಗೇಷನ್ ಮಾಡೋದಕ್ಕೆ ನಾವು ತಗೋತಾ ಇದ್ದೀವಿ ಇಬ್ಬರು. ನನಗೆ ಬರಬೇಕಾಗಿತ್ತು ಈ ರೇಟ್. ಅವರ ಜಮೀನು, ಅವ್ರ 5 ಎಕರೆ ಇದೆ ಅಲ್ವಾ, ಅವರ ಇದ್ರ ಗುಂಟ ಆ ಕೆನಲ್ ಮೊದಲು ಅವ್ರ ಜಮೀನಿಗೆ ಬಂದೆ, ಆಮೇಲೆ ಅದು ನನ್ನ ಜಮೀನಿಗೆ ಬರಬೇಕು.
ಈಗ ರಘುವೀರ್ ಅವರು ಏನೇ ಮಾಡ್ತಾರೆ, ಅದನ್ನ ನೀರು ಬರೋದನ್ನ ಬಂದ್ ಮಾಡ್ತಾರಲ್ಲ. ವೆದರ್ ಐ ಕ್ಯಾನ್ ಕ್ಲೇಮ್ ಈಸ್ಮೆಂಟ್ರಿ ರೈಟ್ ಅಗೇನೆಸ್ಟ್ ರಘುವೀರ್ ಆರ್ ನಾಟ್? ಎಲ್ಲರದು ಎಸ್? ನಾನು ಮತ್ತು ರಘುವೀರ್ ಒಬ್ಬ ಲ್ಯಾಂಡ್ ಲಾರ್ಡ್ನ ಇಬ್ಬರು ಟೆನೆಂಟ್ಗಳು. ನಮ್ಮ ಇಬ್ಬರು ಪೊಸೆಷನ್ ಒಬ್ಬ ವ್ಯಕ್ತಿದಿದೆ, ಇಬ್ಬರು ವ್ಯಕ್ತಿಗಳ ಅವಶ್ಯಕತೆ ಇದೆ. ನನ್ನ ಪೊಸೆಷನ್ನು ಆನ್ ಬಿಹಾಫ್ ಆಫ್ ಎ ಲ್ಯಾಂಡ್ ಲಾರ್ಡೆ, ಅವ್ರ ಪೊಸೆಷನ್ನು ಆನ್ ಬಿಹಾಫ್ ಆಫ್ ಎ ಲ್ಯಾಂಡ್ ಲಾರ್ಡೆ. ನಾವಿಬ್ಬರು ಅನುಭೋಗದಲ್ಲಿ ಇದ್ದೀವಿ, ಎರಡು ಭಾಗದೊಳಗೆ ಅನುಭೋಗದಲ್ಲಿ ಇದ್ದೀವಿ. ಯಾರ ಪರವಾಗಿದ್ದೀವಿ? ಒಬ್ಬ ಲ್ಯಾಂಡ್ ಲಾರ್ಡನ್ ಪರವಾಗಿದ್ದೀವಿ. ದೆನ್ ವಿ ಕಾಂಟ್ ಕ್ಲೇಮ್, ಐ ಕಾಂಟ್ ಕ್ಲೇಮ್ ಈಸ್ಮೆಂಟ್ರಿ ರೈಟ್ ಅಗೇನೆಸ್ಟ್ ದಿ ರಘುವೀರ್. ಅದಕ್ಕೆ ಒಂದು ಜಡ್ಜ್ಮೆಂಟ್ ಇದೆ, 1979 SCC ಆನ್ಲೈನ್ ಕರ್ನಾಟಕ, 1979 SCC ಆನ್ಲೈನ್ ಕರ್ನಾಟಕ, page 269. Equivalent citation ILR 1980 Karnataka, page 664. Easement Act, Central Act 5 of Section 12. Whether one tenant can acquire easement by prescription to take water from channel in land held by another tenant under the same landlord? Answer no. ಯಾಕೆಂದರೆ ಇಬ್ಬರು ವ್ಯಕ್ತಿಗಳ ಅವಶ್ಯಕತೆ ಇದೆ, ಎರಡು ಓನರ್ ಡಿಫ್ರೆಂಟ್ ಕ್ಯಾರೆಕ್ಟರ್ದ ಅವಶ್ಯಕತೆ ಇದೆ, ಬರುವುದಿಲ್ಲ. ಸೇಮ್ ನಾನು ಅದನ್ನು ಈ ರಘುವೀರ ನಾನು ಅಂತ ಉದಾಹರಣೆ ಹೇಳಿದೆ, ಫ್ಯಾಕ್ಟ್ಸನ್ನು ಅದೇ ಹೆಚ್ಚು ಕಡಿಮೆ ಅದೇ ಫ್ಯಾಕ್ಟ್ಸ್ಗಳಿದೆ. ಅದು ಈ ಜಡ್ಜ್ಮೆಂಟ್ ಓದಿದರೆ ಪೂರ್ತಿ ಅರ್ಥ ಆಗತ್ತೆ. ಈಗ ಇನ್ನೊಂದು ಕ್ವಶನ್ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಿ, ಅಂದರೆ ಡೆಫಿನಿಷನ್ ಸೆಕ್ಷನ್ 4ಗೆ ಡೆಫಿನಿಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕ್ವಶನ್. ಈಗ ನಾನು ಟೆನೆಂಟ್ ಆಗಿ ಒಂದು ಜಮೀನಾಗಿರ್ಬೋದು ಅಥವಾ ಕಟ್ಟಡ ಆಗಿರ್ಬೋದು, ಆ ಜಮೀನು ಅಥವಾ ಕಟ್ಟಡದಲ್ಲಿ ನಾನು ಟೆನೆಂಟ್ ಆಗಿದ್ದೆ. ಆವಾಗ ನನಗೆ ಈಸ್ಮೆಂಟ್ರಿ ರೈಟ್ ಬಂತು. ಅದು ಬೈಫರ್ಕೇಶನ್ ಹೇಳುವಾಗ, ಟೈಪ್ಸ್ ಆಫ್ ಈಸ್ಮೆಂಟ್ ಹೇಳುವಾಗ ಡಿಟೇಲ್ ಆಗಿ ಹೇಳ್ತೀನಿ. ಅದು ಈಸ್ಮೆಂಟ್ ಆಫ್ ನೆಸೆಸಿಟಿನಾರ ಇರಲಿ, ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನೇ ಇರಲಿ. ನಾನು ಟೆನೆಂಟ್ ಇರುವಾಗ ಐದರ್ ಮನೆ ಆಗಿರ್ಬೋದು ಅಥವಾ ಜಮೀನಾಗಿರ್ಬೋದು, ಅಲ್ಲಿ ನನಗೆ ಈಸ್ಮೆಂಟ್ರಿ ರೈಟ್ ಬಂತು. ಬಂದಾದಮೇಲೆ ಐ ಬಿಕಮ್ ಎ ಓನರ್ ಆಫ್ ದ್ಯಾಟ್ ಪ್ರಾಪರ್ಟಿ, ಐ ಪರ್ಚೇಸಿಂಗ್ ದ್ಯಾಟ್ ಪ್ರಾಪರ್ಟಿ. ಅಲ್ಲಿ ಇದನ್ನ ಅನುಭೋಗದ ಹಕ್ಕನ್ನು ಮಾತ್ರ ಹೊಂದಿದ್ದೆ. ಆವಾಗ ಅನುಭೋಗದ ಹಕ್ಕು ಇರುವಾಗ ನನಗೆ ಈಸ್ಮೆಂಟ್ರಿ ರೈಟ್ ಬಂದಿತ್ತು, ಬೇರೆಯದವರ ಆಸ್ತಿಯ ಮೇಲೆ ಈಸ್ಮೆಂಟ್ರಿ ರೈಟ್ ಬಂದಿತ್ತು, ಆ್ಯಸ್ ಎ ಟೆನೆಂಟ್ ಅನುಭೋಗದಾರಳಾಗಿನೂ ಬಂದಿತ್ತು. ಆಮೇಲೆ ನಾ ಬಿಕಮ್ ಎ ಓನರ್ ಆಫ್ ದಿ ದ್ಯಾಟ್ ಟೆನೆಂಟೆಡ್ ಪ್ರಾಪರ್ಟಿ. ಟೆನೆಂಟೆಡ್ ಪ್ರಾಪರ್ಟಿಯೇ ಆ ಓನರ್ ಆದೆ. ವೆದರ್ ಐ ಕ್ಯಾನ್ ಕಂಟಿನ್ಯೂ, ನನ್ನ ಈಸ್ಮೆಂಟ್ರಿ ರೈಟ್ ಏನು ಅಕ್ವೈರ್ ಮಾಡ್ಕೊಂಡಿದ್ದೆ ಆ್ಯಸ್ ಎ ಟೆನೆಂಟ್ ಅಂತ ಅಕ್ವೈರ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಮಾಲೀಕರಾದ ಮೇಲೆ ಎಕ್ಸಸೈಸ್ ಮಾಡಬಹುದಾ ಅಥವಾ ಇಲ್ವಾ ಅಂತ ಪ್ರಶ್ನೆ. ಫ್ಯಾಕ್ಟ್ಸ್. ಈಗ ನಾನು ಈಸ್ಮೆಂಟನ್ನು ಒಂದು ನಿಮಿಷ, ಈಸ್ಮೆಂಟ್ ಯಾವ ಆಸ್ತಿ ಮೇಲೆ ಅಕ್ವೈರ್ ಮಾಡ್ಕೊಂಡಿದ್ದೆ ಅದನ್ನು ಖರೀದಿ ಮಾಡಿಲ್ಲ. ನಾನು ಟೆನೆಂಟ್ ಯಾವುದು ಅನುಭೋಗದಲ್ಲಿದ್ದೆ ಆ ಆಸ್ತಿಯನ್ನು ಖರೀದಿ ಮಾಡಿದ್ದೀನಿ. ನಾನು ಮತ್ತೊಬ್ಬರ ಆಸ್ತಿಯ ಮೇಲೆ ಟೆನೆಂಟ್ ಇರುವಾಗ ಮತ್ತೊಬ್ಬರ ಆಸ್ತಿಯ ಮೇಲೆ ಈಸ್ಮೆಂಟ್ರಿ ರೈಟ್ ನನಗೆ ಅಕ್ವೈರ್ ಆಗಿತ್ತು. ಆ ಈಸ್ಮೆಂಟ್ರಿ ರೈಟ್ ಅಕ್ವೈರ್ ಆದ ಪ್ರಾಪರ್ಟಿ ಖರೀದಿ ಮಾಡಿಲ್ಲ. ನಾನು ಟೆನೆಂಟ್ ಆಗಿ ಇದ್ದೆ ಅಲ್ವಾ, ಅದೇ ಆಸ್ತಿಯನ್ನು ನಾನು ಖರೀದಿ ಮಾಡಿದ್ದೀನಿ. ಆವಾಗ ಸೀಸಸ್ ಆಗುತ್ತಾ ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ. ಅಲ್ಲ, ಅದು ಇದೆ ಸೆಕ್ಷನ್, ಅದಕ್ಕೆ ಸೆಕ್ಷನೇ ಇದೆ. ಇಫ್ ಡಾಮಿನೆಂಟ್ ಆ್ಯಂಡ್ ಸರ್ವಿಯೆಂಟ್, ಈಗ ನಾನು ಹೇಳಿದೆ ಇಲ್ಲ, ನಾನು ಹೇಳಿದ ಫ್ಯಾಕ್ಟ್ಸ್ ಹೆಂಗಿದೆ ಅಂದರೆ, ನಾನು ಟೆನೆಂಟ್ ಆಗಿ ಡಾಮಿನೆಂಟ್ ಓನರ್ ಆಗಿದ್ದೆ, ಮೀನ್ಸ್ ಅನುಭೋಗದಿಂದ ಇದಾಗಿ ಐ ಹ್ಯಾವ್ ಎಕ್ವೈರ್ಡ್ ಈಸ್ಮೆಂಟ್ ರೈಟ್ ಆಫ್ ವೇ ಅಗೇನ್ಸ್ಟ್ ಎನದರ್ ಸರ್ವಿಯೆಂಟ್ ಪ್ರಾಪರ್ಟಿ ತಗೊಂಡೆ. ಆಫ್ಟರ್ ದ್ಯಾಟ್ ಐ ಪರ್ಚೇಸ್ ದಿ ಡಾಮಿನೆಂಟ್ ಹೆರಿಟೇಜ್ ಓನ್ಲಿ, ನಾಟ್ ಸರ್ವಿಯೆಂಟ್ ಹೆರಿಟೇಜ್ ಪರ್ಚೇಸ್ ಮಾಡಿಲ್ಲ. ಓನ್ಲಿ ಡಾಮಿನೆಂಟ್ ಹೆರಿಟೇಜನ್ನು ನಾ ಪರ್ಚೇಸ್ ಮಾಡಿದೆ. ಆವಾಗ ದಿ ಈಸ್ಮೆಂಟ್ ರೈಟ್ ವಿಲ್ ನಾಟ್ ಸೀಸಸ್, ಇಟ್ ವಿಲ್ ಕಂಟಿನ್ಯೂ.
ನಾ ಸರ್ವಿಯೆಂಟ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ನಿ ಅಂತ ಹೇಳಿದರೆ ಅಥವಾ ಟೆನೆಂಟಾಗಿ ತೊಗೊಂಡೆ ಅಂದರೆ ಆವಾಗ ಇಟ್ ವಿಲ್ ಆಗತ್ತೆ. ಆದರೆ ಈಗ ಆಗೋದಿಲ್ಲ. ಆ ಬಗ್ಗೆ ಜಡ್ಜ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು 2015 ಪಾರ್ಟ್ 5 ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ 771. ಈ ಕೇಸ್ನೊಳಗೆ ಫ್ಯಾಕ್ಟ್ಸ್ ಏನಾಗಿದೆ ಅಂತ ಹೇಳಿದರೆ, ಟೆನೆಂಟ್ ಬಿಕಮ್ ಎ ಓನರ್ ಬೈ ಆಪರೇಷನ್ ಆಫ್ ಲಾ. ಆ ಪ್ರಾಪರ್ಟಿ ಟೆನೆಂಟೆಡ್ ಪ್ರಾಪರ್ಟಿಗೆ ಆಪರೇಷನ್ ಆಫ್ ಲಾ ಆದ, ಅವಾಗ ಎಕ್ವೈರ್ ಮಾಡಿದ್ದು. ಸರ್ವಿಯೆಂಟ್ ಹೆರಿಟೇಜ್ ಅವ ಓನರ್ ಆಗಲಿಲ್ಲ, ಆದರೆ ಡೊಮಿನೆಂಟ್ ಹೆರಿಟೇಜ್ ಓನರ್ ಆದ, ಅವಾಗ ಇಟ್ ವಿಲ್ ಕಂಟಿನ್ಯೂ. ಅದೇ ಆರ್ಗ್ಯುಮೆಂಟ್, ಸೀಸಸ್ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ, ಇಲ್ಲ ಕಂಟಿನ್ಯೂ ಅಂತ ಬರುತ್ತೆ. ಈಕ್ವಲೆಂಟ್ ಸೈಟೇಷನ್ 2015 ಪಾರ್ಟ್ 3 ಸುಪ್ರೀಂ ಕೋರ್ಟ್ ಕೇಸಸ್ ಸಿವಿಲ್ ಪೇಜ್ 60, 2014 SEC online SC 406. Having regard to the provisions contained in section 36 and 104(3), as well as considering the revenue record indicating the aforesaid well to be source of irrigation of a land held tenant F on that land from common well situated on remaining land belonging to the landlord, hence High Court erred in holding to the contrary, finding of the High Court that section 36 was applicable to the tenancy land and not to owner's land held not property law easement act 12 and 13 was discussed. ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಟೆನೆಂಟ್ ಆಗಿ ಇರುವಾಗ ಆ ಜಮೀನಿನ ಇರಿಗೇಷನ್ ಸಲುವಾಗಿ ಇನ್ನೊಂದು ಆ ಲ್ಯಾಂಡ್ಲಾರ್ಡ್ನ ಇನ್ನೊಂದು ಭಾಗದಲ್ಲಿ ಇರುವಂತಹ ವೆಲ್ನಿಂದ, ಬಾವಿಯಿಂದ ನೀರನ್ನು ಇರಿಗೇಷನ್ ತಗೋತಾ ಇದ್ದ ಅವನು ಟೆನೆಂಟ್ ಆಗಿರುವಾಗ. ಈ ಟೆನೆನ್ಸಿ ಬೈ ಆಪರೇಷನ್ ಆಫ್ ಲಾ ಹಿ ಬಿಕಮ್ ಎ ಓನರ್ ಆಫ್ ದ್ಯಾಟ್ ಪ್ರಾಪರ್ಟಿ ವಿಚ್ ವಾಸ್ ಅಂಡರ್ ಹಿಸ್ ಕಲ್ಟಿವೇಶನ್. ಆ ವೆಲ್ ಇರೋದು ಇನ್ನೊಂದು ಸರ್ವಿಯೆಂಟ್ ಲ್ಯಾಂಡ್ಲಾರ್ಡ್ನ ಜಮೀನೊಳಗಿತ್ತು, ಆದ್ದರಿಂದ ಎಕ್ಸ್ಟಿಂಗ್ವಿಷ್ ಆಗೋದಿಲ್ಲ. ಇಟ್ ವಿಲ್ ಟೆನೆನ್ಸಿ ರೈಟ್ಸ್ ವಿಲ್ ಕಂಟಿನ್ಯೂ ಅಂತ ಹೇಳ್ತಾರೆ. ದಿಸ್ ಈಸ್ ವಿತ್ ರೆಫರೆನ್ಸ್ ಟು ಸೆಕ್ಷನ್ 4 ಬಗ್ಗೆ ಹೇಳೋದಂತಹ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಇದನ್ನು. ಸೆಕ್ಷನ್ 5ನೊಳಗೆ ಕ್ಲಾಸಿಫಿಕೇಶನ್ ಆಫ್ ಈಸ್ಮೆಂಟ್ಸ್ ಬರುತ್ತೆ. ಸೆಕ್ಷನ್ 5 ಆಫ್ ದ ಈಸ್ಮೆಂಟ್ ಆ್ಯಕ್ಟ್ನೊಳಗೆ ಹೇಳ್ತಾರೆ, ಕಂಟಿನ್ಯೂಯಸ್ ಆ್ಯಂಡ್ ಡಿಸ್ಕಂಟಿನ್ಯೂಯಸ್, ಅಪರೆಂಟ್ ಆ್ಯಂಡ್ ನಾನ್ ಅಪರೆಂಟ್ ಈಸ್ಮೆಂಟ್ಸ್, ಅವುಗಳ ಡೆಫಿನಿಷನ್ಸ್ ಕೊಡ್ತಾರೆ. ಡೆಫಿನಿಷನ್ಸ್ ಎಲ್ಲ ಹೇಳ್ತಾ ಹೋದರೆ ನನಗೆಲ್ಲ ಕವರ್ ಆಗೋಕ್ಕಾಗೋದಿಲ್ಲ. ಕಂಟಿನ್ಯೂಯಸ್ ಈಸ್ಮೆಂಟ್, ಡಿಸ್ಕಂಟಿನ್ಯೂಯಸ್ ಈಸ್ಮೆಂಟ್. ದೆನ್ ಕಂಟಿನ್ಯೂಯಸ್ ಈಸ್ಮೆಂಟ್ ಅಂತ ಹೇಳಿದರೆ ನಾವೇನೂ ಮಾಡಬೇಕಾಗಿಲ್ಲ, ನಮ್ಮ ಆ್ಯಕ್ಟ್ ಏನೂ ಬೇಕಾಗಿಲ್ಲ. ಕಂಟಿನ್ಯೂಯಸ್ ಈಸ್ಮೆಂಟ್ಸ್ಗೆ ನಾವು ಏನೂ ಮಾಡಲಿ ಬಿಡಲಿ ಅವ್ನು ಮಾಡ್ತೀವಿ. ಅದಕ್ಕೆ ಉದಾಹರಣೆ ಏನು ಹೇಳ್ಬೋದು ಅಂದರೆ, ಗಾಳಿ ಬೆಳಕು, ಈಸ್ಮೆಂಟ್ರಿ ರೈಟ್ ಆಫ್ ಏರ್ ಆ್ಯಂಡ್ ಲೈಟ್ ಮಾಡಬೇಕಾದ್ರೆ ನಮ್ಮದು ಏನೂ ವೈಯಕ್ತಿಕವಾಗಿ ಯಾವುದೇ ಕೆಲಸ ಇರೋದಿಲ್ಲ, ಅದಕ್ಕೆ ಅವುಗಳನ್ನು ಕಂಟಿನ್ಯೂಯಸ್ ಈಸ್ಮೆಂಟ್ಸ್ ಅಂತಾರೆ. ರೈಟ್ ಆಫ್ ವೇ, ರೈಟ್ ಆಫ್ ಲೀವ್ ದಿ ವಾಟರ್ ಆನ್ ದಿ ಅದರ್ಸ್, ಇದನ್ನು ಮಳೆ ನೀರು ಬಿಡುವುದಾಗಿರ್ಬೋದು, ಹರ್ನಾಳಿಗೆ ನೀರು ಬಿಡೋದಾಗಿರ್ಬೋದು, ಬೇರೆಯವರ ನಮ್ಮ ಆಸ್ತಿಯಿಂದ ಇನ್ನೊಂದು ಆಸ್ತಿಗೆ ಹೋಗೋದು, ಅವೆಲ್ಲ ಡಿಸ್ಕಂಟಿನ್ಯೂಡ್ ಅಂತ. ಅಪಿರೆಂಟ್ ಅಂದರೆ ಕಣ್ಣಿಗೆ ಕಾಣಿಸುವಂತಹ ಈಸ್ಮೆಂಟ್ರಿ ರೈಟ್. ಕೆಲವೊಂದು ಈಗ ನಮಗೆ ನೀರು ಹರಿದ ಗುರುತಿನಿಂದ ಕಾಣಿಸ್ಬೋದು, ರೈಟ್ ಆಫ್ ವೇ ಗುರುತಿಸ್ಬೋದು. ನಾನ್ ಅಪಿರೆಂಟ್, ಕಣ್ಣಿಗೆ ಕಾಣಿಸ್ಲಾ ಇರುವಂತಹ ಹಕ್ಕುಗಳು. ಐ ಪ್ರಿವೆಂಟ್ ಹೇಳಿದೆ ಆಗಲೇ, ಅನಿತಾ ಅವ್ರ ಕನ್ಸ್ಟ್ರಕ್ಷನ್ ಮಾಡೋದನ್ನು ತಡೆಯುವಂಥ ಹಕ್ಕಿದೆ, ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪರೆಂಟ್ ಆ್ಯಂಡ್ ನಾನ್ ಅಪರೆಂಟ್ ಈಸ್ಮೆಂಟ್ಸ್ ಅಂತ ಹೇಳ್ತಾರೆ. ಕಂಟಿನ್ಯೂಯಸ್, ಇಲ್ಲೇ ಈ ಸೆಕ್ಷನ್ 5 ಒಳಗೆ 4 ಇದು ಬರುತ್ತೆ, ಈಸ್ಮೆಂಟ್ಸನ್ನು ಹೇಳ್ತಾರೆ. ಕಂಟಿನ್ಯೂಯಸ್, ಡಿಸ್ಕಂಟಿನ್ಯೂಯಸ್, ಅಪರೆಂಟ್ ಆ್ಯಂಡ್ ನಾನ್ ಅಪರೆಂಟ್, ಇವನ್ನ ಡಿಫೈನ್ ಮಾಡ್ತಾರೆ. ಅದಕ್ಕೆ ಇಲಿಸ್ಟ್ರೇಷನ್ಸ್ ಇದೆ. ದೆನ್ ಐ ವಿಲ್ ಮೂವ್ ಟು ಸೆಕ್ಷನ್ 12. ಹೂ ವಿಲ್ ಅಕ್ವೈರ್ ಈಸ್ಮೆಂಟ್ಸ್, ಯಾರ್ಯಾರು ಅಕ್ವೈರ್ ಮಾಡ್ಕೋಬೋದು ಅಂತ. ಅಕ್ಯುಪೈಯರ್, ಓನರ್, ಕೋ ಓನರ್, ಟೆನೆಂಟ್, ಲೆಸ್ಸಿ, ಟ್ರೆಸ್ಪಾಸರ್, ಟ್ರಾನ್ಸ್ಫರಿ ಆಫ್ ದ ಲ್ಯಾಂಡ್. ದೀಸ್ ಆರ್ ದಿ ಪರ್ಸನ್ಸ್ ಹೂ ವಿಲ್ ಅಕ್ವೈರ್ ದ ಈಸ್ಮೆಂಟ್ಸ್. ಅಂದರೆ ಜಮೀನಿನ ಅಥವಾ ಆಸ್ತಿಯ ಸ್ವತ್ತಿನ ಮಾಲೀಕರು, ಅದರ ಅನುಭೋಗದಾರರು, ಟೆನೆಂಟು, ಲೆಸ್ಸೀಸು, ಕೋ ಓನರ್ಸ್. ಈಗ ಕೋ ಓನರ್ಸ್ ಇರ್ತೀವಿ, ಕೋ ಓನರ್ ಒಳಗೆ ಒಬ್ಬರು ಪೊಸೆಷನ್ ಆಗಿದ್ದು ಅವ್ರು ಎಕ್ವೈರ್ ಮಾಡ್ಕೊಂಡ್ರೆ, ಅದರ್ ಕೋ ಓನರ್ ಹೂ ಈಸ್ ನಾಟ್ ಇನ್ ಪೊಸೆಷನ್ ಈಸ್ ಆಲ್ಸೋ ಎಕ್ವೈರ್ಸ್ ದಿ ಈಸ್ಮೆಂಟ್ರಿ ರೈಟ್. ಟ್ರೆಸ್ಪಾಸರ್, ಯಾವುದೇ ಪ್ರಾಪರ್ಟಿ ಕೇಳಿದಾಗ. ಟ್ರಾನ್ಸ್ಫರಿ ಆಫ್ ದ ಲ್ಯಾಂಡ್, ಈಗ ನಾನು ಡೊಮಿನೆಂಟ್ ಹೆರಿಟೇಜ್ ಆಗಿರುವಂಥ ನನ್ನ ಆಸ್ತಿಯನ್ನು ಯಾರಿಗೆ ಬೇರೊಬ್ಬರಿಗೆ ವರ್ಗಾವಣೆ ಮಾಡಿದರೆ, ಸೇಲ್ ಮಾಡಿದರೆ, ಗಿಫ್ಟ್ ಮಾಡಿದರೆ, ಆವಾಗ ಅವರು ಆ ಈಸ್ಮೆಂಟ್ ರೈಟನ್ನು ಅವರು ಎಕ್ವೈರ್ ಮಾಡ್ಕೋತಾರೆ. ದೆನ್ ಪ್ಲೀಡಿಂಗ್
ನಾವು ಯಾವುದೇ ರೈಟ್ ಆಫ್ ಈಸ್ಮೆಂಟ್ ಆಫ್ ನೆಸೆಸಿಟಿ ಆಗಿರ್ಬೋದು, ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು, ಅದಕ್ಕೆ ಪ್ಲೀಡಿಂಗ್ ಈಸ್ ವೆರಿ ಮಚ್ ನೆಸಸರಿ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಮ್ಮ ಹೈಕೋರ್ಟಿನ ಒಂದು ಜಡ್ಜ್ಮೆಂಟನ್ನು ರೆಫರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಿಪೋರ್ಟೆಡ್ ಇನ್ 1995 SCC ಆನ್ಲೈನ್ ಕರ್ನಾಟಕ ಪೇಜ್ 320. Equivalent citation 1996 Part 2 Karnataka Law Journal 605. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೂಟ್ ಫಾರ್ ಇಂಜಂಕ್ಷನ್, ಡಿಕ್ಲರೇಷನ್ ಆ್ಯಂಡ್ ಇಂಜಂಕ್ಷನ್ ಹಾಕ್ತಾರೆ, ಪರ್ಮನೆಂಟ್ ಇಂಜಂಕ್ಷನ್ನ ಸೂಟ್ ಹಾಕ್ತಾರೆ. ಡಿಫೆಂಡೆಂಟ್ ಕಂಟೆನ್ಷನ್ ತೊಗೊತಾನೆ, ದೇ ಹ್ಯಾವ್ ಇದನ್ನು ಪ್ಲೇಂಟಿಫ್ ಹ್ಯಾಸ್ ನೋ ಈಸ್ಮೆಂಟ್ರಿ ರೈಟ್ ಟು ಕ್ರಾಸ್ ಮೈ ಲ್ಯಾಂಡ್ ಅನ್ನುವಂತಹದ್ದನ್ನ ರೈಟ್ ಇಲ್ಲ ಅವರಿಗೆ ಅಂತ ಹೇಳಿ ಡಿಕ್ಲರೇಷನ್ ಸೂಟ್ ಹಾಕಿದಾಗ, ಡಿಫೆಂಡೆಂಟ್ ಹ್ಯಾಸ್ ಟೇಕನ್ ಸ್ಪೆಸಿಫಿಕ್ ಕಂಟೆನ್ಷನ್ ದ್ಯಾಟ್ ನನಗೆ ಐ ಹ್ಯಾವ್ ಗಾಟ್ ಎ ಈಸ್ಮೆಂಟ್ರಿ ರೈಟ್ ಅಂತ ಹೇಳಿ ಕಂಟೆನ್ಷನ್ ತೊಗೋತಾನೆ. ಅಲ್ಲೇ ಪ್ಯಾರಾ ನಂಬರ್ 17 ಆಫ್ ದ್ಯಾಟ್ ಜಡ್ಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ ಬಗ್ಗೆ ಹೇಳ್ತಾರೆ ಅವರು. ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ನಿಗೆ ಸ್ಪೆಸಿಫಿಕ್ ಪ್ಲೀಡಿಂಗ್ ಇರಲಾರ್ದೇ ರಿಲೀಫ್ ಕೊಡೋದಕ್ಕೆ ಆಗೋದಿಲ್ಲ. ಪ್ಲೀಡಿಂಗ್ಸ್ ಮಸ್ಟ್ ಬಿ ವೆರಿ ಸ್ಪೆಸಿಫಿಕ್ ಅಂತ ಹೇಳಿ, ದೋ ದ ಅಪಲೆಂಟ್ ಹ್ಯಾಸ್ ಗಾಟ್ ಎ ಕ್ವಶನ್ ಆಫ್ ಲಾ to be framed at the appellant stage, but no case appears to have been pleaded in the written statement claiming a right of easement by way of prescription. So, if a person wants to claim acquisition of easementary right of user as a passage of a land by prescription, he has to allege that he has been making use of the land as passage for more than 20 years, and in such a case it was the duty of the defendant to have stated clearly when in which year property for the beneficial enjoyment of which defendant was claiming a right of easement of prescription had been purchased and it he was using of a prescription. ಅಂದರೆ ಸ್ಪೆಸಿಫಿಕ್ ನಿಮಗೆ ನೆಸೆಸಿಟಿ ಕೇಳ್ತಾ ಇರಲಿ, ಈಸ್ಮೆಂಟ್ ಆಫ್ ನೆಸೆಸಿಟಿ, ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ದಟ್ ಪ್ಲೀಡಿಂಗ್ ಇನ್ ದ either in the written statement or in the plaint is necessary. Without pleading we can't prove. There is a ಇದನ್ನು ವೇರಿಯನ್ಸ್ ಬಿಟ್ವೀನ್ ಪ್ಲೀಡಿಂಗ್ ಆ್ಯಂಡ್ ಪ್ರೂಫ್ ಆಗುತ್ತೆ. ನೀವು ಎಷ್ಟೋ ಕ್ವಾಂಟಮ್ ಆಫ್ ಎವಿಡೆನ್ಸನ್ನು ಎಡ್ಯೂಸ್ ಮಾಡಿದ್ರು ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಬೇಸ್ ಆಫ್ ಪ್ಲೀಡಿಂಗ್ ಈಸ್ ನೆಸಸರಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ 4 ಕೆಳಗಡೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಸಿವಿಲ್ ಅಪೀಲ್ ನಂಬರ್ 9642 ಆಫ್ 2010. ಇಲ್ಲೇ ನಾನು ನಿಮಗೆ ಒಂದು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಸೈಟೇಷನ್ ರಿಪೋರ್ಟೇಬಲ್ ಅಂತ ಐತಿ, ಪಾರ್ಟಿ ಹೆಸರು ಹೇಳ್ತೀನಿ. ಮನೀಷಾ ಮಹೇಂದ್ರ ಗಾಲಾ ಆ್ಯಂಡ್ ಅದರ್ಸ್ ವರ್ಸಸ್ ಶಾಲಿನಿ ಭಾಗವಾನ್ ಅವತಾರ್ ಮಣಿ ಆ್ಯಂಡ್ ಅದರ್ಸ್. ಸಿವಿಲ್ ಅಪೀಲ್ ನಂಬರ್ 9642 ಆಫ್ 2010. ಇದು ಜಡ್ಜ್ಮೆಂಟ್ ಆಗಿರೋದು ಏಪ್ರಿಲ್ 10, 2024. 10 ಇನ್ನೂ ರಿಪೋರ್ಟೇಬಲ್ ಅಂತ ಇದೆ. ಸೈಟೇಷನ್ ಈಗ ಬಂದಿರ್ಬೋದು, ನಾ ತಗೊಂಡಾಗ ಇನ್ನೂ ಬಂದಿರಲಿಲ್ಲ. ಏಪ್ರಿಲ್ 10, 2024ಗೆ ಆದಂತಹ ಜಡ್ಜ್ಮೆಂಟು. ಇದ್ರೊಳಗೆ ನಾ ಹೇಳಿದೆ ಪ್ಲೀಡಿಂಗ್ ಇರಬೇಕು ಅಂತ. ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ಗೆ ಬರೀತಾರೆ ಅದ್ರಾಗೆ, ದೇ ಹ್ಯಾವ್ ಬೀನ್ ಯೂಸಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದಿ ಸೇಮ್ ಸಿನ್ಸ್ ಲಾಸ್ಟ್ ಮೆನಿ ಇಯರ್ಸ್ ಅಂತ ಬರೆದ ಪ್ಲೀಡಿಂಗ್. ಯು ಆರ್ ಕ್ಲೇಮಿಂಗ್ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್. ಆ ಪ್ಲೇಂಟ್ನೊಳಗೆ ಏನು ಬರೀತೀರಿ ಅಂತ ಹೇಳಿದರೆ, ವಿ ಆರ್ ಯೂಸಿಂಗ್ ದ್ಯಾಟ್ ರೈಟ್ ಆಫ್ ವೇ ಆ್ಯಂಡ್ ಮ್ಯಾನೇಜಿಂಗ್ ದ ಸೇಮ್ ಸಿನ್ಸ್ ಲಾಸ್ಟ್ ಮೆನಿ ಇಯರ್ಸ್. ಕಳೆದ ಸಾಕಷ್ಟು ವರ್ಷಗಳಿಂದ ನಾವು ಆ ಹಕ್ಕನ್ನು ಚಲಾಯಿಸ್ತಾ ಇದ್ದೀವಿ ಅಂತ ಪ್ಲೀಡಿಂಗ್ ಬರೆದ್ರೆ, ವೆದರ್ ಇಟ್ ಈಸ್ ಸಫಿಷಿಯೆಂಟ್ ಟು ಪ್ರೂವ್ ಈಸ್ಮೆಂಟ್ರಿ ರೈಟ್ ಆಫ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನು ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರೆ. ಅದಕ್ಕೆ ಇಟ್ ಈಸ್ ನಾಟ್ ಸಫಿಷಿಯೆಂಟ್. ಪ್ಲೀಡಿಂಗ್ ಮಸ್ಟ್ ಬಿ ಸ್ಪೆಸಿಫಿಕ್ ಆ್ಯಂಡ್ ಕ್ಲಿಯರ್ ಇರಬೇಕು. ದ ಸಿಂಪ್ಲಿ ಅಲೀಸ್ ದಟ್ ದೇ ಹ್ಯಾವ್ ಬೀನ್ ಯೂಸಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದ ಸೇಮ್ ಸಿನ್ಸ್ ಲಾಸ್ಟ್ ಮೆನಿ ಇಯರ್ಸ್. ದ ಯೂಸ್ ಆಫ್ ದ ಟರ್ಮ್ ಲಾಸ್ಟ್ ಮೆನಿ ಇಯರ್ಸ್ ಈಸ್ ನಾಟ್ ಸಫಿಷಿಯೆಂಟ್ ಟು ಮೀನ್ ದ್ಯಾಟ್ ದೇ ಹ್ಯಾವ್ ಬೀನ್ ಎಂಜಾಯಿಂಗ್ ದ ಸೇಮ್ ಫಾರ್ ದ ಲಾಸ್ಟ್ 20 years. ಲಾಸ್ಟ್ 20 years ರಿಕ್ವೈರ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟು ನಾವು ಯೂಸ್ ಮಾಡ್ತೀವಿ ಅನ್ಇಂಟ್ರಪ್ಟೆಡ್ಲಿ, ಓಪನ್ಲಿ, ವಿತ್ ದ ನಾಲೆಜ್ ಆಫ್ ದಿ ಓನ್, ಇವೆಲ್ಲನೂ ಬೇಕು. ಅವು ಯಾವೂ ಇರಲಾರ್ದೆ ಐ ಆಮ್ ಯೂಸಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಫಾರ್ ಲಾಸ್ಟ್ ಫ್ಯೂ ಇಯರ್ಸ್ ಆರ್ ಮೆನಿ ಇಯರ್ಸ್
ಈಸ್ ನಾಟ್ ಎ ಸ್ಪೆಸಿಫಿಕ್ ಸಫಿಸಿಯೆಂಟ್ ಪ್ಲೀಡಿಂಗ್. ಅದಕ್ಕೆ ವಿ ಕಾಂಟ್ ಸಕ್ಸಸ್. ಪ್ಲೀಡಿಂಗ್, ಆ ಪ್ಲೀಡಿಂಗ್ ಇರಲಿಲ್ಲ ಅಂದರೆ ಈ ಒಂದು ಬೈ ವೇ ಆಫ್ ಎವಿಡೆನ್ಸ್ ನಾವು 60 ವರ್ಷದಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಇನ್ವೆಂಟ್ರಿ ರೈಟ್ ಅಂತ ಎವಿಡೆನ್ಸ್ ಕೊಟ್ಟರು ಅಲ್ಲೇ ಪ್ಲೀಡಿಂಗ್ ಇರಲಾರ್ದ ಸಕ್ಸೆಸಿಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ದಸ್ aforesaid pleading cannot be treated to be a sufficient compliance of the statutory requirement. Supreme Court held that it is thus the aforesaid pleadings cannot be treated to be a sufficient compliance of a statutory requirement. ಅದಕ್ಕೆ ನಾ ಜೂನಿಯರ್ ವಕೀಲರಿಗೆ ಕೇಳ್ಕೊಳ್ಳೋದೇನು ಅಂದರೆ, ನೀವು ಯಾವುದೇ ಈಸ್ಮೆಂಟ್ದು ಅಷ್ಟೇ ಅಂತಲ್ಲ, ಯಾವ ಒಂದು ದಾವೆಯ ಪ್ಲೀಡಿಂಗ್ಸನ್ನು ರೆಡಿ ಮಾಡುವಾಗ ಸಬ್ಸ್ಟ್ಯಾನ್ಸಿವ್ ಲಾ, ಯಾವ ಲಾ ಕೆಳಗಡೆ ನೀವು ಹಕ್ಕನ್ನು ಕೇಳ್ತಾ ಇದ್ದೀರಿ ಆ ಪ್ರೊವಿಷನನ್ನು ಓದಿ ಅದರ ರಿಕ್ವೈರ್ಮೆಂಟ್ ನಿಮ್ಮ ಪ್ಲೀಡಿಂಗ್ನೊಳಗೆ ಬರುವ ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ನಿಮ್ಮದು. ಅಂದರೆ ಮಾತ್ರ ಸಕ್ಸಸ್. ಇಲ್ಲಿ ನಾವೊಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಜೂನಿಯರ್ ಇದ್ದಾಗ ಕಣ್ಣಾರೆ ನಮ್ಮ ಚಬ್ಬಿಯವರ ಆಫೀಸ್ನೊಳಗೆ ನೋಡಿದ ನನ್ನ ಅನುಭವದ ಮಾತುಗಳು ಏನು ಅಂತ ಹೇಳಿದರೆ, ನಮ್ಮದು ಪ್ಲೇಂಟು ನಮ್ಮ ಆಫೀಸಿನ ಪ್ಲೀಡಿಂಗ್ ಇತ್ತು ಅಂತ ಹೇಳಿದರೆ ಆ ಸೂಟ್ ಡಿಕ್ರಿನೇ ಆಗ್ತಿತ್ತು. ನಾವು WS ಹಾಕಿದ್ವಿ ಅಂದರೆ ದ್ಯಾಟ್ ಸೂಟ್ ವಿಲ್ ಬಿ ಡಿಸ್ಮಿಸ್ಡ್. ಯಾವುದು ನಮ್ಮದು 99% ನಮ್ಮ ಎಲ್ಲ ಆರ್ಡರ್ಸ್ಗಳು, ಯಾವುದೇ ಜಡ್ಜ್ ಬದಲಾಗಲಿ, ಬೇಕಾದ ಜಡ್ಜ್ ಬರಲಿ, ಏನೇ ಬರಲಿ, ನಮ್ಮ ಹಾಗೇನೆ ಆಗ್ತಾ ಇತ್ತು. 1% ಕೆಲವೊಮ್ಮೆ ವಿರುದ್ಧ ಆಗಿದ್ದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಯಾವುದು ಅಂತ ಹೇಳಿದರೆ, ಅಪೀಲಿಗೆ ನಮಗೆ ತಾಲೂಕು ಕೋರ್ಟ್ನಿಂದ ಬಂದಂತಹ ಪ್ರಕರಣಗಳಿದ್ದಾಗ ಮಾತ್ರ ಕೆಲವೊಂದು ಸಾರಿ ಅದು ರೇರ್ 1%ಗಿಂತ ಕಡಿಮೆ ನಮ್ಮ ವಿರುದ್ಧ ಆಗ್ತಿತ್ತು. ಅದಕ್ಕೆ ನಾನು ಕಳಕಳಿಯಿಂದ ನಿಮ್ಮೆಲ್ಲ ಜೂನಿಯರ್ಸ್ಗೆ, ಸೀನಿಯರ್ಸ್ಗೆ ಹೇಳ್ತಾ ಇಲ್ಲ, ನಾನು ಜೂನಿಯರ್ಸ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಪ್ಲೀಡಿಂಗನ್ನು ಮಾಡುವಾಗ ಅದು ಇಸ್ಮೆಂಟ್ರಿ ಇದೆ ಅಂತ ಅಷ್ಟೇ ಅಲ್ಲ, ಹಿಂದೂ ಲಾ ಕೆಳಗಡೆ ನೀವೇನಾದರೂ ಕೇಳ್ತಾ ಇದ್ದೀರಿ, ಪಾರ್ಟಿಷನ್ ಸೂಟ್ ಕೇಳ್ತಾ ಇದ್ದೀರಿ, ಗಿಫ್ಟ್ ಬಗ್ಗೆ ಕೇಳ್ತಾ ಇದ್ದೀರಿ, ವಿಲ್ ಬಗ್ಗೆ ಕೇಳ್ತಾ ಇದ್ದೀರಿ ಅಂದರೆ ಮಾಡುವಕ್ಕಿಂತ ಪೂರ್ವದಲ್ಲಿ ಮೊದಲು ಒಮ್ಮೆ ಆ ಸೆಕ್ಷನನ್ನು ಓದ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇಷ್ಟು ನಾನು 5 ವರ್ಷ ಪ್ರಾಕ್ಟೀಸ್ ಮಾಡಿ 30 ವರ್ಷ ಆಗ್ತಾ ಬಂತು, ಈಗ ನಾನು ಜಡ್ಜ್ ಆಗಿ ಕೆಲಸ ಮಾಡಿದ್ರು ಇನ್ನೂ ನಾವು CPCಯನ್ನು ಯಾವುದೋ ಒಂದು ಪ್ರಸಂಗ ಬಂದಾಗ ಓದಿದಾಗ ಅದರ ಅರ್ಥ ಬೇರೆ ಆಗತ್ತೆ. ಆ ಪಾಯಿಂಟ್ಗೆ ಬಂದ ಹಾಗೆ ನೋಡಿದಾಗ, ನಾನೀಗ ಪ್ರಿನ್ಸಿಪಲ್ DG ಆಗಿ ಕೆಲಸ ಮಾಡ್ತಾ ಇದ್ದೇ 12 ವರ್ಷ ಆಯಿತು, 13 ವರ್ಷ ಆಯಿತು. ಸೆಕ್ಷನ್ 20 ಕೆಳಗಡೆ ಟ್ರಾನ್ಸ್ಫರ್ ಪಿಟಿಷನ್ಸ್ ಬರುತ್ತೆ. ಫಸ್ಟ್ ಮೈಸೂರಿನೊಳಗೆ ಹೋದಾಗ, ಅಂದರೆ ನಾನು ಇಷ್ಟು ವರ್ಷಗಳ ನಂತರ PDJ ಆಗಿ ಟ್ರಾನ್ಸ್ಫರ್ ಪಿಟಿಷನನ್ನು ಎಷ್ಟೋ ಡೀಲ್ ಮಾಡಿದ್ದೀನಿ, 106 ಡೀಲ್ ಮಾಡೀನಿ ಎಲ್ಲ ಪ್ಲೇಸ್ಗಳಲ್ಲಿ. ಆದರೆ ಮೈಸೂರಿಗೆ ಹೋದಾಗ ಫ್ಯಾಮಿಲಿ ಕೋರ್ಟದ್ದು ಒಂದು ಟ್ರಾನ್ಸ್ಫರ್ ಪಿಟಿಷನ್ ಹಾಕಿದ್ರು ಅವ್ರು ನನಗೆ. ನಾನಂದೆ, ಫ್ಯಾಮಿಲಿ ಕೋರ್ಟ್ ಈಸ್ ನಾಟ್ ಸಬಾರ್ಡಿನೇಟ್ ಕೋರ್ಟ್ ಟು ಮೀ, ಐ ಹ್ಯಾವ್ ನೋ ಜುರಿಸ್ಟ್ರಿಕ್ಷನ್ ಅಂತ. ಅವಾಗ CPC ತೆಗೆದು ಓದಿದ್ರು ಅಡ್ವೊಕೇಟ್ಸ್, ಅಲ್ಲಿದೆ, ಫಾರ್ ದಿ ಪರ್ಪಸ್ ಆಫ್ ದಿಸ್ ಸೆಕ್ಷನ್ 20 additional district court and family courts are subordinate to principal court. I can entertain ಅಂತ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಲಿಯೋದಂತೂ ಮುಗೀತು ಅಂತ ಹೇಳಿದರೆ ಅಲ್ಲಿಗೆ ನಮ್ಮ ಡೆವಲಪ್ಮೆಂಟ್ ನಿಂದಿರುತ್ತೆ. ದಿನ 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 ನಮಗೆ ಹೊಸ ವಿಷಯಗಳನ್ನು ಕಲಿಯುವಂಥವುದೇ, ಅದನ್ನು ಎಂಜಾಯ್ ಮಾಡಿದರೆ ಅದರಂಥ ಪ್ರೊಫೆಷನ್, ಈ ಪ್ರೊಫೆಷನ್ ಅಂತ ಪ್ರೊಫೆಷನ್ ಬೇರೆ ಯಾರಿಗೂ ಸಿಗೋದಿಲ್ಲ ಅಂತ ನನ್ನ ಭಾವನೆ. ಇದರೊಳಗೆ ಈ ಜಡ್ಜ್ಮೆಂಟ್ನೊಳಗೆ ಪವರ್ ಆಫ್ ಅಟಾರ್ನಿ ಬಗ್ಗೆನೂ ಭಾಳ ಚೆನ್ನಾಗಿ ಡಿಸ್ಕಸ್ ಮಾಡಿದ್ದಾರೆ, ಓದ್ಕೋರಿ, ಅದನ್ನು ನಾನು ಹೇಳೋದಿಲ್ಲ. ಈಗ ನೆಕ್ಸ್ಟ್ ಒಂದು ಕ್ವಶನ್, ವೆದರ್ ಕಾರ್ಪೊರೇಷನ್ ಬಾಡಿ ಕ್ಯಾನ್ ಮೇಂಟೈನ್ ಎ ಸೂಟ್ ಫಾರ್ ಈಸ್ಮೆಂಟ್ರಿ ರೈಟ್ಸ್. ಎಕ್ಸಾಂಪಲ್ KSRTC. ವೆದರ್ ಕಾರ್ಪೊರೇಷನ್ ಕ್ಯಾನ್ ಮೇಂಟೈನ್ ಎ ಸೂಟ್ ಫಾರ್ ಈಸ್ಮೆಂಟ್ರಿ ರೈಟ್. ಈಗ ನಮ್ಮ ಊರಿಂದೇ ಬಸ್ ಸ್ಟ್ಯಾಂಡ್ ತಗೊಳ್ಳುವ, 2 ಗೇಟ್ಗಳಿದೆ, ಒಂದು ಎಕ್ಸಿಟ್ಗೆ ಒಂದು ಎಂಟ್ರೆನ್ಸ್ಗೆ. ಬಸ್ಗಳು ಹೋಗೋಕ್ಕೆ ಒಂದು ಗೇಟ್ ಇದೆ, ಬರೋದಕ್ಕೆ ಒಂದು ಗೇಟ್ ಇದೆ. ಅಲ್ಲಿ ಪಕ್ಕಕ್ಕೆ ಇನ್ನೊಂದು ಪ್ಯಾಸೆಂಜರ್ಸ್ಗೆ ರೋಡ್ ಪಕ್ಕಕ್ಕೆ ವಿಕೆಟ್ ಗೇಟ್, ಅಂದರೆ ನಡುವೆ ಇವನ್ನ ಹಾಕಿರ್ತಾರಲ್ವ, ಸಣ್ಣ ಸಣ್ಣ ಕಂಬಗಳನ್ನು ಮಾಡಿ ನಡ್ಕೊತ ಹೋಗೋರಿಗೆ ಅಷ್ಟೇ ಹೋಗೋದಕ್ಕೆ ಅವಕಾಶ ಮಾಡಿರ್ತಾರೆ. ಆ ವಿಕೆಟ್ ಗೇಟ್ ಅದು ಈಗ ಎಷ್ಟೋ ವರ್ಷದಿಂದ ಇದೆ ಅನ್ರಿ, ಇಲ್ಲಿ ಬಾಗಲಕೋಟೆ ಒಳಗೆ ಇಲ್ಲ. ಅದು ಒಂದು ಕಲ್ಪನೆ ಮಾಡ್ಕೊರಿ ನೀವು. ಎಕ್ಸಿಟ್ ಗೇಟ್, ಎಂಟ್ರೆನ್ಸ್ ಗೇಟ್, ಎಂಟ್ರಿ ಗೇಟು ಎಕ್ಸಿಟ್ ಗೇಟು ಬಿಟ್ಟು ಇನ್ನೊಂದು ವಿಕೆಟ್ ಗೇಟ್ ಇದೆ. ಪ್ಯಾಸೆಂಜರ್ಸ್ ಈಗ ನೀವು ಆಟೋದಿಂದ ಇಳಿತೀರಿ, ಕಾರಿಂದ ಇಳಿತೀರಿ, ಇಳಿದು ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ಆ ವಿಕೆಟ್ ಗೇಟ್ ಅಂದರೆ ಈ ಇನ್ಗ್ರೆಸ್ ಇದಕ್ಕೆ ಬಸ್ ಹೋಗೋ ಬರೋದಕ್ಕೆ ಪ್ಯಾಸೆಂಜರ್ಗೆ ತೊಂದರೆ ಆಗಲಾರ್ದಾಗೆ ಆ ವಿಕೆಟ್ ಗೇಟಿಂದ ಹೋಗ್ತಾ ಇದ್ರಿ. ಈ ಕಳೆದ ಒಂದು 50-60 ವರ್ಷದಿಂದ ನಾವು ಆ ಗೇಟನ್ನು ಯೂಸ್ ಮಾಡ್ತಾ ಇದ್ವಿ ಪ್ಯಾಸೆಂಜರ್ಸ್ ಎಲ್ಲರೂ. ಅದರ ಮುಂದೆ ಜಿಲ್ಲಾ ಪಂಚಾಯತ್ನವ್ರು ಬಂದು ರಸ್ತೆ ಮತ್ತು ಆ ವಿಕೆಟ್ ಗೇಟ್ ಮಧ್ಯೆ ಇರುವಂಥ ಪ್ಲಾಟ್ಫಾರ್ಮ್ ಏನಿರುತ್ತಲ್ವ ಅಲ್ಲೇ ಶಾಪ್ ಕಟ್ಟಬೇಕು ಅಂತಾರೆ. ವೆದರ್ KSRTC, ಕಾರ್ಪೊರೇಷನ್
ಕ್ಯಾನ್ ಮೇಂಟೈನ್ ಎ ಸೂಟ್ ಫಾರ್ ಈಸ್ಮೆಂಟ್ರಿ ರೈಟ್. ನನ್ನ ಕಸ್ಟಮರ್ಸ್ಗೆ ಬರೋ 60 ವರ್ಷಗಳಿಂದ ಆ ವಿಕೆಟ್ ಗೇಟ್ನಿಂದ ಬಸ್ ಸ್ಟ್ಯಾಂಡ್ ಒಳಗಡೆ ಬರುವ, ಬಸ್ ಸ್ಟ್ಯಾಂಡ್ನಿಂದ ಹೊರಗೆ ಹೋಗುವಂತಹ ರೈಟ್ ಆಫ್ ವೇಯನ್ನು ಚಲಾಯಿಸಿದ್ದಾರೆ. ಅದಕ್ಕೆ ನೀವು ಜಿಲ್ಲಾ ಪಂಚಾಯಿತಿಯವರು ಬಂದು ಅಲ್ಲೇ ಶಾಪನ್ನು ಕಟ್ಟಬಾರದು ಅಂತ ಹೇಳಿ ಸೂಟನ್ನು ಮೇಂಟೈನ್ ಮಾಡಬಹುದೇ ಅನ್ನುವ ಪ್ರಶ್ನೆಗೆ ಉತ್ತರ ಬಯಸ್ತಾ ಇದ್ದೀನಿ ನಿಮ್ಮಿಂದ. ಹಾಂ, ಮೇಂಟೈನ್ ಮಾಡ್ಬೋದು. ಎಸ್, ಹಾಂ, ಜೂರಿಸ್ಟಿಕ್ ಪರ್ಸ್ನಾಲಿಟಿ, ಎಸ್, ಯು ಆರ್ ಕರೆಕ್ಟ್. ಅದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಬರ್ಕೋರಿ. 2009 Part 7, 2009 Part 7 ಸುಪ್ರೀಂ ಕೋರ್ಟ್ ಕೇಸಸ್, ಪೇಜ್ 450. ಇದು ಯಾದಗಿರಿ ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟಂತು KSRTC ಜಿಲ್ಲಾ ಪಂಚಾಯತ್ದೇ. ನಾನು ಬಾಗಲಕೋಟೆಗೆ ಬದಲಾಯಿಸಿ ಫ್ಯಾಕ್ಟ್ಸನ್ನು ಹೇಳಿದ್ದೀನಿ ಅಷ್ಟೇ. 2009 Part 7 ಸುಪ್ರೀಂ ಕೋರ್ಟ್ ಕೇಸಸ್, ಪೇಜ್ 450. ಮಂಡಲ್ ಪಂಚಾಯತ್ ಹುಣಸಗಿ ವರ್ಸಸ್ ನಾರ್ತ್ ಈಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ದೆನ್ ವಿ ಕ್ಯಾನ್ ಮೂವ್ ಟು ಟೈಪ್ಸ್ ಆಫ್ ಈಸ್ಮೆಂಟ್ಸ್. ಹಾಗಾಗಿ ನಾವು ಅಕ್ವೈರ್ ಮಾಡ್ಕೋಬೋದು ಈಸ್ಮೆಂಟ್ರಿ ರೈಟನ್ನು ಬೈ ವೇ ಆಫ್ ಗ್ರ್ಯಾಂಟ್ ಅಕ್ವೈರ್ ಮಾಡ್ಕೋಬೋದು. ಗ್ರ್ಯಾಂಟ್ನೊಳಗೆ 2 ವಿಧ, ಎಕ್ಸ್ಪ್ರೆಸ್ ಗ್ರ್ಯಾಂಟ್ ಆ್ಯಂಡ್ ಇಂಪ್ಲೈಡ್ ಗ್ರ್ಯಾಂಟ್. ಎಕ್ಸ್ಪ್ರೆಸ್ ಗ್ರ್ಯಾಂಟ್, ಇಂಪ್ಲೈಡ್ ಗ್ರ್ಯಾಂಟ್. ಈ ಗ್ರ್ಯಾಂಟ್ ಅಂತಂದರೆ ಯಾವಾಗ ಬರ್ಬೋದು? ನಾವು ಅಣ್ತಮ್ಮದ್ರು ಎಲ್ಲರೂ ಕೂಡಿ ಆಸ್ತಿಯ ವಿಭಾಗ ಮಾಡ್ಕೋತೀವಿ. ಜಮೀನು ಒಂದೇ ಒಟ್ಟಾಗಿದ್ದ ಜಮೀನು 4 ಮಂದಿ ಸಹೋದರ ನಡುವೆ ವಿಭಾಗ ಆಗುತ್ತೆ. ಎಲ್ಲರಿಗೂ ರಸ್ತೆ ಬರೋದಿಲ್ಲ. ಆವಾಗ ಆ ಪಾರ್ಟಿಷನ್ ಡೀಡ್ನೊಳಗನೆ ಬರೆದ್ರೆ ಏನಂತ, ಈ ಯಾರಿಗೆ ಹೇಗೆ ಅಲಾಟ್ ಆದಂತಹ ಜಮೀನಿಗೆ ಹೋಗಲು ಬಿ ಜಮೀನಿನಿಂದ ಹೋಗುವ ಇಂಥಲ್ಲಿ ನಾರ್ತಕ್ಕೋ ಸೌತಕ್ಕೋ ಈಸ್ಟಕ್ಕೋ ವೆಸ್ಟಕ್ಕೆ ದಾರಿ ಇದೆ ಅಂತ ಹೇಳಿ ಪಾರ್ಟಿಷನ್ ಡೀಡ್ನೊಳಗೆ ಬರೆದ್ರೆ ಅದು ಗ್ರ್ಯಾಂಟ್, ಎಕ್ಸ್ಪ್ರೆಸ್ ಗ್ರ್ಯಾಂಟ್, ಬೈ ವೇ ಆಫ್ ಎ ಗ್ರ್ಯಾಂಟ್. ಈಗ ಯಾರಿಗೆ ಅದು ಅಲಾಟ್ ಆಗಿತ್ತು ನಾನು ಅದನ್ನು ಮತ್ತೊಬ್ಬರಿಗೆ ಆ ಜಮೀನನ್ನು ಮಾರಾಟ ಮಾಡಿದರೆ ಆ ಎಕ್ಸ್ಪ್ರೆಸ್ ಗ್ರ್ಯಾಂಟ್ ವಿಲ್ ಕಂಟಿನ್ಯೂ. ನಾನು ಸೇಲ್ ಡೀಡ್ನೊಳಗೆ ಬರೀದೇ ಇರಲಿ, ಆ ಪಾರ್ಟಿಷನ್ನೊಳಗೆ ಬಂದಿರುತ್ತಲ್ವ ಅದ್ರೊಳಗೆ ಬರುತ್ತೆ. ಅಂದರೆ ಯಾವುದೇ ಒಂದು ಡಾಕ್ಯುಮೆಂಟ್ನಲ್ಲಿ ಅಕ್ವೈರ್ ಮಾಡ್ಕೊಳ್ಳೋದು ಈಸ್ಮೆಂಟ್ರಿ ರೈಟ್. ಅದಕ್ಕೆ ಏನಂತಾರೆ ಅಂದರೆ ಅಕ್ವೈರಿಂಗ್ ದ ಈಸ್ಮೆಂಟ್ರಿ ರೈಟ್ ಬೈ ವೇ ಆಫ್ ಗ್ರ್ಯಾಂಟ್ ಅಂತ. ಇನ್ನು ಇಂಪ್ಲಾಯ್ಡ್ ಗ್ರ್ಯಾಂಟ್ನು 2 ವಿಧ. ಗ್ರ್ಯಾಂಟ್ನೊಳಗೆ 2. ಇಂಪ್ಲಾಯ್ಡ್ ಗ್ರ್ಯಾಂಟ್ ಹೆಂಗೆ ನಾವು ತಗೋಬೋದು ಅಂದರೆ, ಇಂಪ್ಲಾಯ್ಡ್ ಅಂದರೆ ಸ್ಪೆಸಿಫಿಕ್ ರಿಸೈಟಲ್ ಈಸ್ ನಾಟ್ ಅವೈಲೇಬಲ್ ಇನ್ ದ ಡೀಡ್. ಅದು ಪಾರ್ಟಿಷನ್ ಡೀಡ್ ಆಗಿರ್ಬೋದು, ಸೇಲ್ ಡೀಡ್ ಆಗಿರ್ಬೋದು, ಎಕ್ಸ್ಚೇಂಜ್ ಡೀಡ್ ಆಗಿರ್ಬೋದು, ಗಿಫ್ಟ್ ಡೀಡ್ ಆಗಿರ್ಬೋದು, ಯಾವುದೇ ಡೀಡ್ ಆಗಿರ್ಬೋದು. ಆ ಡೀಡ್ನೊಳಗೆ ಇದು ಬರೆದಿಲ್ಲ, ಈಸ್ಮೆಂಟ್ರಿ ರೈಟ್ ಬಗ್ಗೆ ಬರೆದಿಲ್ಲ. ಈ ಇಂಪ್ಲಾಯ್ಡ್ ಈಸ್ಮೆಂಟ್ರಿ ಇದನ್ನು ಗ್ರ್ಯಾಂಟ್ ಹೇಗೆ ಆಗುತ್ತೆ, ಆಗುವ ಪ್ರಸಂಗ ಯಾವುದು ಅಂತ ನಾನು ಹೇಳ್ತೀನಿ. ಆಗುತ್ತಾ ಇಲ್ವಾ ಹೇಳ್ರಿ. ಇದು ಈ ಹಾಲ್ನಷ್ಟು ಒಂದು ದೊಡ್ಡ ಆಸ್ತಿ. ಅದರೊಳಗೆ ಒಂದು ಕಾರ್ನರ್ನೊಳಗೆ ಇಲ್ಲೇ ನಿಂತ್ಕೊಳ್ಳಿ, ಈ ಡಯಾಸ್ ಇದೆ ಅಲ್ಲ, ಈ ಕಾರ್ನರ್ನೊಳಗೆ ಒಂದು ಮನೆ ಇದೆ. ಇದೆಲ್ಲ ಓಪನ್ ಸ್ಪೇಸ್ ಇದೆ. ಈ ಮನೆಯೊಳಗೆ ಕಟ್ಟಡ ಮಾಡಿದ ತಕ್ಷಣ ಅಲೋ ಮಾಡ್ತಾರೆ ನನಗೆ, ಇಲ್ಲಿ ವಾಸ ಮಾಡೋದಕ್ಕೆ. ನಾನು ಇಲ್ಲಿ ಯಾವುದೂ ದಾರಿ ಇಲ್ಲ ನನಗೆ, ಆ ಬಾಕಲಿನಿಂದನೇ ನಾನು ಹೋಗಬೇಕು. ಹಿಂಗಿಂದ ನಾನು ಹೋಗ್ತೀನಿ, ಬಾಕ್ಲ ಇಲ್ಲಿದೆ ಅಂತ ತಿಳ್ಕೊರಿ, ಹೀಗೆ ಹೋಗ್ತಾ ಇರ್ತೇನೆ ನಾನು. ಇದು ಒಂದು ಆಶ್ರಮದ ಆಸ್ತಿ. ಆ ಕಡೆ ಒಂದು ಕಟ್ಟಡ ಇದೆ, ಇಲ್ಲೊಂದು ಕಟ್ಟಡ ಇದೆ. ಆದರೆ ನಾನು ಈ ಮನೆಯೊಳಗೆ ವಾಸವಾಗಿದ್ದಾಗ ಈ ದಾರಿಯನ್ನು ಒಂದು GH ಅಂತ ಒಂದು ದಾರಿಯನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಏನು ಮಾಡಿದರು, ಆಶ್ರಮದ ಸ್ವಾಮಿನಿ ಏನಿದ್ಲು ಅವಳು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇತ್ತು. ನನಗದನ್ನು ಗಿಫ್ಟಾಗಿ ಕೊಟ್ಟರು, ಗಿಫ್ಟ್ ಡೀಡ್ ಬರೆದು ಕೊಟ್ಟರು. ಮೊದಲು ನಾನು ಅನುಭೋಗದೊಳಗಿದ್ದೆ. ಆ ಅನುಭೋಗದಾಗ ಈಸ್ಮೆಂಟ್ರಿ ರೈಟ್ ಇದನ್ನು ಉಪಯೋಗಿಸ್ತಾ ಇದ್ದೆ. ಆಮೇಲೆ ಓನರ್ಶಿಪ್ ಬಂತು, ಗಿಫ್ಟ್ ಡೀಡ್ನಾಗ ಏನೂ ಇಲ್ಲ. ಆಮೇಲಿಂದ ನಾನು ಅದೇ ದಾರಿಯನ್ನು ಯೂಸ್ ಮಾಡ್ತಾ ಇದ್ದೆ. ಅಂದರೆ ನನಗೆ ಕೊಟ್ಟಿರೋದು ಇದಿಷ್ಟೇ ಆಸ್ತಿ, ಅಲ್ಲಿ ತನಕ ಹೋಗುವಷ್ಟು ನಾನು ಈ ಜಮೀನು ಆ ಭಾಗವನ್ನು ರೈಟ್ ಆಫ್ ವೇಯನ್ನು ಯೂಸ್ ಮಾಡ್ತಾ ಇದ್ದೆ. ದೆನ್ ಆ ಸ್ವಾಮಿನಿ ನನಗೆ ಗಿಫ್ಟ್ ಕೊಟ್ಟವರು ಎಲ್ಲ ತೀರ್ಕೊಂಡ್ರು, ಎಲ್ಲ ಆಯಿತು.
ಆಮೇಲೆ ಉಳ್ಕಿದ ಅಡ್ಮಿನಿಸ್ಟ್ರೇಷನ್ಗೆ ಬಂದ್ರಲ್ಲ, ಆಶ್ರಮಕ್ಕೆ ಅಡ್ಮಿನಿಸ್ಟ್ರೇಷನ್ ಬಂದವರು, ಇವ್ರಿಗೆ ಇಷ್ಟು ದೂರ ಈಸ್ಮೆಂಟ್ರಿ ರೈಟ್ ಇದಾಗತ್ತೆ, ಬೇರೆ ಇಲ್ಲೆಲ್ಲೇ ಒಂದು ದಾರಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಹೋಗ್ಬೋದು ನೀವು ಅಂತ ಅವಕಾಶ ಮಾಡಿಕೊಡ್ತಾರೆ. ಅವಕಾಶ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು ಅಂತ ಬಯಸ್ತಾರೆ. ನಾನು ಕೇಳ್ತೀನಿ, ಐ ಹ್ಯಾವ್ ಗಾಟ್ ಎ ಈಸ್ಮೆಂಟ್ರಿ ರೈಟ್ ಬೈ ವೇ ಆಫ್ ಗ್ರ್ಯಾಂಟ್, ಇಂಪ್ಲೈಡ್ ಗ್ರ್ಯಾಂಟ್, ವೆದರ್ ಐ ಕ್ಯಾನ್ ಸಕ್ಸೀಡ್ ಆರ್ ನಾಟ್. ಇಂಪ್ಲೈಡ್ ನನ್ನ ಆ ಗಿಫ್ಟಿನೊಳಗೆ ಈಸ್ಮೆಂಟ್ರಿ ರೈಟ್ ಬಗ್ಗೆ ಏನೂ ಬರೆದಿಲ್ಲ. ಈ ದಾವಾ ಹಾಕುವಷ್ಟೊತ್ತಿಗೆ ನಾನು 40 ವರ್ಷದಿಂದ ಅದನ್ನು ಬಳಸ್ತಾ ಇದ್ದೀನಿ. ಅದು ಇಂಪ್ಲೈಡ್ ಗ್ರ್ಯಾಂಟ್ನೊಳಗೆ ಬರುತ್ತಾ ಇಲ್ವಾ ಅನ್ನುವ ಒಂದು ಕ್ವಶನ್. ಅದು ಬರುತ್ತೆ ಅಂತ ಎಲ್ಲರದು ಆನ್ಸರ್ ಬರುತ್ತೆ ಅಂತಲ್ವಾ? ಎಸ್. ಕೇಸಸ್ ಪೇಜ್ 689. ಶ್ರೀ ಸ್ವಾಮಿ ಪ್ರಕಾಶ್ 89. ನಂದು PPT ಒಳಗೆ ಇವೆಲ್ಲ ಸೈಟೇಷನ್ಸ್ ಇದೆ. ನಾ ಯಾರಿಗೆ ನಿಮ್ಮ ಬಾರ್ನೊಳಗೆ ಯಾರಿಗೆ ಒಬ್ಬರಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ, ನೀವು ಗ್ರೂಪ್ನಾಗ ಹಾಕ್ಕೋಬೋದು. ಅವೆಲ್ಲ PPT ಒಳಗೆ ಇವೆಲ್ಲ ಜಜ್ಮೆಂಟ್ಸನ್ನು ರೆಫರ್ ಮಾಡಿದ್ದಿದೆ. ದೆನ್ ಇನ್ನೊಂದು ಇದನ್ನು ಗ್ರ್ಯಾಂಟಿಗೆ ಬೈ ವೇ ಆಫ್ ಗ್ರ್ಯಾಂಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಮ್ಯಾಜಿನೇಷನ್ ಮಾಡ್ಕೋರಿ ನನಗೆ. ಹಾಂ, ಎಸ್, ಇದು 10 ಎಕರೆ ಜಮೀನು ಅಂತ ತಿಳ್ಕೊರಿ. ಒಬ್ಬರೇ ಓನರ್. ಇಷ್ಟು ಪೋರ್ಷನನ್ನು ಒಬ್ಬರಿಗೆ ಮೊದಲು ಮಾರಾಟ ಮಾಡಿದರು. ಒಂದು ಡೇ ಇದ್ದಿದ್ರೆ ಅವಾಗೆ 1/3 ದೇರ್ ಆಫ್ಟರ್ 1/3 ಇನ್ನೊಬ್ಬರಿಗೆ ಮಾರಾಟ ಮಾಡಿದರು. ಈ ಫಸ್ಟ್ ಸೇಲ್ ಡೀಡ್ ಮಾಡುವಾಗ ಅಂತ ತಿಳ್ಕೊರಿ. ಎಗೆ ಫಸ್ಟ್ ಸ್ಟೀಲ್ ಎಕ್ಸ್ ಮಾಡಿ ಕೊಡುವಾಗ, ಮೊದಲಿನ 1/3 ಭಾಗದ ಸೇಲ್ ಡೀಡ್ ಮಾಡುವಾಗ ಸ್ಪೆಸಿಫಿಕ್ ಆಗಿ ಸೇಲ್ ಡೀಡ್ನೊಳಗೆ ಬರೀತಾರೆ ಏನಂತ, ಈ ಜಮೀನಿಗೆ ಇಲ್ಲೇ ನೀರಾವರಿ ಸೌಕರ್ಯ ಇದೆ, ಆ ಕೆನಲ್ನಿಂದ ನೀರು ತೆಗೆದುಕೊಳ್ಳುವಂಥ ಅವಕಾಶ ಇಲ್ಲಿಂದ ಬರ್ತದೆ ನೀರು, ಈ ಜಮೀನು ಮೂಲಕ ಐತಿ ಅಂತ ಸೇಲ್ ಡೀಡ್ನೊಳಗೆ ಬರೆದ್ರು. ಫಸ್ಟ್ ಸೇಲ್ ಡೀಡ್ ಯಾವಾಗ ಅದು ಫಸ್ಟ್ ಸೇಲ್ ಡೀಡು ಅಂತ ಹೇಳಿದ್ರೆ 73ನೇ ಇಸ್ವಿಯೊಳಗೆ ಫಸ್ಟ್ ಸೇಲ್ ಡೀಡ್. ದೇರ್ ಆಫ್ಟರ್ 76 ಈ ಮಿಡಲ್ ಪೋರ್ಷನದ್ದು ಸೇಲ್ ಡೀಡ್ ಆಯಿತು. ವೈಫಿಗೆ ಸೇಲ್ ಡೀಡ್ ಬರೆದು ಕೊಟ್ಟರು. ಅಲ್ಲಿ ಏನೂ ಇಲ್ಲ. ಆ ಸೇಲ್ ಡೀಡ್ ಇಸ್ ಸೈಲೆಂಟ್ ಅಬೌಟ್ ದಿ ಇರಿಗೇಷನ್. ಈ ಕೆನಲ್ನಿಂದ ಇಲ್ಲಿಂದ ನೀರು ತೊಗೊಂಡು ಈ ಪೋರ್ಷನ್ ಲ್ಯಾಂಡ್ಲಾರ್ಡ್ಗೆ ಯಾರು ಮಾರಾಟ ಮಾಡಿದ್ದ, ಇದು ಪೂರ್ತಿ ಜಮೀನು ಒಬ್ಬರದೇ ಇತ್ತು. ಅವನು ಮೊದಲು 73 ಇದನ್ನು ಮಾರಾಟ ಮಾಡಿದ, 76 ಇದನ್ನು ಮಾರಾಟ ಮಾಡಿದ. ಇನ್ನೊಂದು 1/3 ಲಾಸ್ಟ್ ಉಳಿದಿತ್ತಲ್ವ, ಈ ಪೋರ್ಷನ್ ಅವನ ಕಡೆ ಇತ್ತಲ್ವ. ಅವಾಗ ನಾವೆಲ್ಲ ಈ ಎ ಆಗಿರ್ಬೋದು, ಬಿ ಆಗಿರ್ಬೋದು, ಅವನ ಹೆಂಡತಿ ಆಗಿರ್ಬೋದು, ಇರಿಗೇಷನ್ ಇದನ್ನು ಯೂಸ್ ಮಾಡ್ತಾನೆ ಇದ್ರು. ದೆನ್ 88 ಈ ಪೋರ್ಷನ್ ಐತಲ್ವ, ಅದನ್ನು ಪ್ಲೇಂಟಿಫ್ ದಾವಾ ಹಾಕಿದ ವ್ಯಕ್ತಿಗೆ ಮಾರಾಟ ಮಾಡಿದ. ಅದರೊಳಗೆ ಮಾರಾಟ ಮಾಡುವಾಗ ರಿಸೈಟಲ್ಸ್ನೊಳಗೆ ಹೀ ಈಸ್ ದಿ ಅಬ್ಸ್ಲೂಟ್ ಓನರ್ ಆಫ್ ದಿ ಎಂಟೈರ್ ಪ್ರಾಪರ್ಟಿ ಅಂತ ಬರೋದು. ದೇರ್ ಇಸ್ ನೋ ರೆಫರೆನ್ಸ್ ಅಬೌಟ್ ಮೈ ಎ ಮತ್ತು ಬಿ ಈಸ್ಮೆಂಟ್ರಿ ರೈಟದ ಬಗ್ಗೆ ಏನೂ ರೆಫರ್ ಮಾಡಲಿಲ್ಲ. ಫಸ್ಟ್ ಒನ್ ಎದ ಸೇಲಿನೊಳಗೆ ಈಸ್ಮೆಂಟ್ರಿ ರೈಟ್ ಓವರ್ ಬಿ ಪ್ರಾಪರ್ಟಿ ಆ್ಯಂಡ್ ಪ್ಲೇಂಟಿಫ್ ಪ್ರಾಪರ್ಟಿದ ಬಗ್ಗೆ ರೆಫರೆನ್ಸ್ ಇತ್ತು. ಬಿಗೆ ಮಾರಾಟ ಮಾಡುವಾಗ ಯಾವುದೇ ಈಸ್ಮೆಂಟ್ರಿ ರೈಟ್ ಬಗ್ಗೆ ರೆಫರೆನ್ಸ್ ಬರಲಿಲ್ಲ. ಪ್ಲೇಂಟಿಫಿಗೆ ತೆಳಗಿನ ಭಾಗ ಪ್ಲೇಂಟಿಫಿಗೆ ಏನು ಮಾರಾಟ ಮಾಡಿದ ಅವಾಗ ಏನು ಬರೆದ, ಪ್ಲೇಂಟಿಫ್ ಇಸ್ ದಿ ಬಿಕಮ್ಸ್ ಅಬ್ಸ್ಲೂಟ್ ಓನರ್ ಬೈ ವೇ ಆಫ್ ದಿಸ್ ಸೇಲ್ ಡೀಡ್, ಅಬ್ಸ್ಲೂಟ್ ಓನರ್ ಆಫ್ ದ್ಯಾಟ್ 1/3 ಪೋರ್ಷನ್ ಕಾಡಿದು ಅಂತ. ವೆದರ್ ದ್ಯಾಟ್ ರಿಸೈಟಲ್ ಎಕ್ಸ್ಟಿಂಗ್ವಿಶ್ ಗ್ರ್ಯಾಂಟ್ ಅಂಡರ್ 73 ಸೇಲ್ ಡೀಡ್. 73 ಸೇಲ್ ಡೀಡ್ನೊಳಗೆ ಗ್ರ್ಯಾಂಟ್ ಬೈ ವೇ ಆಫ್ ಗ್ರ್ಯಾಂಟ್ ಬಂತು, ಎಕ್ಸ್ಪ್ರೆಸ್ ಗ್ರ್ಯಾಂಟ್. ಬಿಗೆ ಮಾರಾಟ ಮಾಡುವಾಗ ದೇರ್ ಇಸ್ ನೋ ಎಕ್ಸ್ಪ್ರೆಸ್ ಗ್ರ್ಯಾಂಟ್, ನಾವು ಇಂಪ್ಲೈಡ್ ಗ್ರ್ಯಾಂಟ್ ಅನ್ಕೋಬೋದು, ಯಾಕಂದರೆ ಎ ಸೇಲ್ ಡೀಡ್ನೊಳಗಿತ್ತು. ಬಿ ಸೇಲ್ ಡೀಡ್ನೊಳಗೆ ಇದು ಪ್ಲೇಂಟಿಫಿಗೆ ಬರೆದು ಕೊಟ್ಟಂತಹ ಸೇಲ್ ಡೀಡ್ನೊಳಗೆ ಕಾಂಟ್ರರಿ ಬಂತು, ಅಬ್ಸ್ಲೂಟ್ ಓನರ್ ವಿತೌಟ್ ರೆಫರಿಂಗ್ ದಿ ಅವರ್ ಈಸ್ಮೆಂಟ್ರಿ ರೈಟ್. ವೆದರ್ ಅವರ್ ಈಸ್ಮೆಂಟ್ರಿ ರೈಟ್ ಅಂದರೆ ಎ ಮತ್ತು ಬಿ ಎ ಈಸ್ಮೆಂಟ್ರಿ ರೈಟ್ ಎಕ್ಸ್ಟಿಂಗ್ವಿಶ್ ಆಗುತ್ತಾ ಇಲ್ವಾ ಅಂತ ಹೇಳಿ ಅದನ್ನು ನೋಡೋದಾದರೆ ಆಗುವುದಿಲ್ಲ. ಯಾಕಂದರೆ ಫಸ್ಟ್ಗೆ ಗ್ರ್ಯಾಂಟ್ ಮಾಡಿಬಿಟ್ಟಿದ್ದ, ಅಲ್ಲಿ ರೈಟ್ ಹೋಗಿಬಿಟ್ಟಿತ್ತದು. ಇವನ್ ದೋ ಸೇಮ್ ಓನರ್ ಹ್ಯಾಸ್ ಎಕ್ಸಿಕ್ಯೂಟೆಡ್ ಎ 3rd ಸೇಲ್ ಡೀಡ್, ಆವಾಗ ಗ್ರ್ಯಾಂಟ್ ಹೋಗೋದಿಲ್ಲ ಅಂತ ಹೇಳಿ. ದಟ್ ಈಸ್ Supreme Court, once again Supreme Court judgment of 2020 part 16 Supreme Court cases page 553.
2020 Part 16 Supreme Court Cases, page 553. ಇಲ್ಲಿ ಒಂದು ಈ ಜಡ್ಜ್ಮೆಂಟ್ ಬಹಳ ಬ್ಯೂಟಿಫುಲ್ ಇದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಈಸ್ಮೆಂಟ್ ಆಫ್ ನೆಸೆಸಿಟಿ ಆ್ಯಂಡ್ ಈಸ್ಮೆಂಟ್ ಆಫ್ ಗ್ರ್ಯಾಂಟ್? ಇಲ್ಲೇ ಈಸ್ಮೆಂಟ್ ಆಫ್ ನೆಸೆಸಿಟಿ ಅಂತ ಹೇಳಿದರೆ ಆ ದಾರಿ ಅಂದರೆ ಅಬ್ಸಲ್ಯೂಟ್ ನೆಸೆಸಿಟಿ ಮಸ್ಟ್ ಬಿ ಪ್ಲೀಡೆಡ್, ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇಫ್ ಡಿಫೆಂಡೆಂಟ್ ಈಸ್ ಏಬಲ್ ಟು ಪ್ರೂವ್ ದಟ್ ಬೇರೆ ದಾರಿ ಐತಿ ಅಂತ ಹೇಳಿಬಿಟ್ರೆ ಸೂಟ್ ವಿಲ್ ಡಿಸ್ಮಿಸ್. ಅಬ್ಸಲ್ಯೂಟ್ ನೆಸೆಸಿಟಿ ಪ್ರೂವ್ ಮಾಡಿದರೆ ಮಾತ್ರ ಈಸ್ಮೆಂಟ್ ಆಫ್ ನೆಸೆಸಿಟಿ ಸೆಕ್ಷನ್ 13 ಬರುತ್ತೆ. ಈ ಗ್ರ್ಯಾಂಟ್ನೊಳಗೆ ಹಂಗಲ್ಲ, ಇದು ಬೈ ಡಿವಿಷನ್ ಆಫ್ ಎ ಪ್ರಾಪರ್ಟಿನೇ ಗ್ರ್ಯಾಂಟ್ನೊಳಗೆ ಬಂದಿರುತ್ತೆ. ಅಬ್ಸಲ್ಯೂಟ್ ನೆಸೆಸಿಟಿ ಈಸ್ ಈಸ್ಮೆಂಟ್ ಆಫ್ ನೆಸೆಸಿಟಿಗೆ ಅಬ್ಸಲ್ಯೂಟ್ ನೆಸೆಸಿಟಿ ಈಸ್ ಮ್ಯಾಂಡೇಟ್ರಿ, ಗ್ರ್ಯಾಂಟಿಗೆ ನೆಸೆಸರಿ ಇಲ್ಲ. ಆ ಬೈಫರ್ಕೇಷನನ್ನು ಈ 2006 Part 5 ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ 545 ಸುಪ್ರೀಂ ಕೋರ್ಟ್ ಭಾಳ ಬ್ಯೂಟಿಫುಲ್ ಆಗಿ ಮಾಡಿದೆ. ನೀವು ಅದನ್ನು ಓದ್ಕೊಂಡ್ರೆ ಎರಡು ಗ್ರ್ಯಾಂಟ್ ಮತ್ತು ಈಸ್ಮೆಂಟ್ ಆಫ್ ನೆಸೆಸಿಟಿ ಎರಡೂ ರೆಫರ್ ಮಾಡ್ತಾರೆ. ಇಲ್ಲಿ ಏನಾಯಿತು ಅಂದರೆ ಟ್ರಯಲ್ ಕೋರ್ಟ್ ಆ್ಯಂಡ್ ಫಸ್ಟ್ ಅಪೆಲೇಟ್ ಕೋರ್ಟ್ ಕಮ್ಸ್ ಟು ದ ಕನ್ಕ್ಲೂಷನ್ ದ್ಯಾಟ್ ಪಾರ್ಟಿಷನ್ನೊಳಗೆ ಗ್ರ್ಯಾಂಟ್ ಅಂದರೆ ಪಾರ್ಟಿಷನ್ ಆಗುವಾಗ ಗ್ರ್ಯಾಂಟ್ ಈಸ್ಮೆಂಟ್ ರೈಟ್ ಬಗ್ಗೆ ರೆಫರೆನ್ಸ್ ಇರುತ್ತೆ ಡಿವಿಷನ್ ಆದಾಗ. ದೇರ್ ಆಫ್ಟರ್ ಇನ್ನೊಂದು ದಾರಿ ಬರುತ್ತೆ ಆ ಜಮೀನಿಗೆ, ಆವಾಗ ಈಸ್ಮೆಂಟ್ ಆಫ್ ನೆಸೆಸಿಟಿ ಅಬ್ಸಲ್ಯೂಟ್ ನೆಸೆಸಿಟಿ ಇಲ್ಲ ಅಂತ ಹೇಳಿ ಟ್ರಯಲ್ ಕೋರ್ಟ್ ಆ್ಯಂಡ್ ಫಸ್ಟ್ ಅಪೆಲೇಟ್ ಕೋರ್ಟ್ ಹ್ಯಾವ್ ಡಿಸ್ಮಿಸ್ ದ ಸೂಟ್. ದಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹ್ಯಾಸ್ ರಿವರ್ಸ್ ದ ಜಜ್ಮೆಂಟ್ ಆಫ್ ದಿ ಟ್ರಯಲ್ ಕೋರ್ಟ್ ಆ್ಯಂಡ್ ಫಸ್ಟ್ ಅಪೆಲೇಟ್ ಕೋರ್ಟ್. ದೆನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಕನ್ಫರ್ಮ್ ದಿ ಹೈಕೋರ್ಟ್ ಜಜ್ಮೆಂಟ್. ಅಲ್ಲೇ ಅದನ್ನು ಅವಾಗ ಬೈಫರ್ಕೇಟ್ ಮಾಡ್ತಾರೆ. ದಿ ಟ್ರಯಲ್ ಕೋರ್ಟ್ ಆ್ಯಂಡ್ ಫಸ್ಟ್ ಅಪೆಲೇಟ್ ಕೋರ್ಟ್ಸ್ ಹ್ಯಾವ್ ಫೇಲ್ ಟು ಅಪ್ರಿಸಿಯೇಟ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಗ್ರ್ಯಾಂಟ್, ಈಸ್ಮೆಂಟ್ ಬೈ ವೇ ಆಫ್ ಗ್ರ್ಯಾಂಟ್ ಆ್ಯಂಡ್ ಈಸ್ಮೆಂಟ್ ಬೈ ವೇ ಆಫ್ ನೆಸೆಸಿಟಿ. ಬೈ ವೇ ಆಫ್ ನೆಸೆಸಿಟಿ ಅಂತ ಹೇಳಿ ಆಲ್ಟರ್ನೇಟಿವ್ ವೇ ಐತೆ ಅಂತ ಹೇಳಿ ಸೂಟ್ ಡಿಸ್ಮಿಸ್ ಮಾಡಿದರು. ಬಟ್ ಪ್ಲೇಂಟಿಫ್ ಇಸ್ ಕ್ಲೇಮಿಂಗ್ ರೈಟ್ ಆಫ್ ಈಸ್ಮೆಂಟ್ರಿ ರೈಟ್ ಬೈ ವೇ ಆಫ್ ಗ್ರ್ಯಾಂಟ್ ಅಂಡರ್ ದಿ ಪಾರ್ಟಿಷನ್ ಡೀಡ್. ದಟ್ ಈಸ್ ಡಿಫರೆಂಟ್. ಇವೊಂದು 100 ದಾರಿ ಬಂದರೂ ಆ ಈಸ್ಮೆಂಟ್ರಿ ರೈಟ್ ಬೈ ವೇ ಆಫ್ ಗ್ರ್ಯಾಂಟ್ ವಿಲ್ ನಾಟ್ ಎಕ್ಸ್ಟಿಂಗ್ವಿಷ್. ಗ್ರ್ಯಾಂಟಿಂದ ಬಂದಂತಹ ಅದು ಎಕ್ಸ್ಟಿಂಗ್ವಿಷ್ ಆಗುವುದಿಲ್ಲ ಅನ್ನುವಂತಹ ಪ್ರಿನ್ಸಿಪಲ್ನ ಬರೆದಿದ್ದಾರೆ. ಭಾಳ ಚಂದ ಡಿಸ್ಕಷನ್ ಇದೆ. ದೆನ್ ಅದನ್ನು ನೋಡ್ರಿ. ಇದನ್ನು ಈಸ್ಮೆಂಟ್ ಆಫ್ ನೆಸೆಸಿಟಿಗೆ ಸೆಕ್ಷನ್ 13ಗೆ ಬಂದಾಗ ಅಲ್ಲೇ ನಿಮಗೆ 4 ಕ್ಲಾಸ್ ಬರುತ್ತೆ, 6 ಬರುತ್ತೆ, ಒಟ್ಟು 6 ಕ್ಲಾಸ್ ಬರುತ್ತೆ. 6 ಕ್ಲಾಸ್ನೊಳಗೆ 3 ಸೆಕ್ಷನ್ಸು ಎ ಸಿ ಇ ಇವು ಈಸ್ಮೆಂಟ್ ಆಫ್ ನೆಸೆಸಿಟಿಗೆ ರೆಫರ್ ಆಗತ್ತೆ. ಬಿ ಡಿ ಮತ್ತು ಇ ಇವು ಕ್ವಾಸಿ ಈಸ್ಮೆಂಟ್ ಅಂತ ರೆಫರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಅಬ್ಸಲ್ಯೂಟ್ ನೆಸೆಸಿಟಿ ಅನ್ನೋದಕ್ಕೆ ಇದೊಂದು ಫ್ಯಾಕ್ಟ್ ಹೇಳ್ತೀನಿ. ಇದನ್ನು ನೀವು ಆನ್ಸರ್ ಮಾಡಬೇಕು ನನಗೆ. ಅಬ್ಸಲ್ಯೂಟ್ ನೆಸೆಸಿಟಿ ಐತೋ ಇಲ್ವೋ ಅನ್ನೋದನ್ನು. ಈಗ ಪಾರ್ಟಿಷನ್ ಆಗುತ್ತೆ, 2 ಮನೆ. ಈಗ ನೀವು ಹಿಂದೆ 50-60 ವರ್ಷದ ಹಿಂದೆ, ಈಗಿನ ಮನೆಗಳು ಬೇರೆ ಇರುತ್ತೆ. ಕಾಮನ್ ಟಾಯ್ಲೆಟ್ ಇತ್ತು, ಲ್ಯಾವೆಟ್ರಿ. ಹೇಗೆ ಇಲ್ಲೇ ತಗೊಂಡ್ರೆ ಇದು ಒಂದು ಮನೆ, ಇದು ಒಂದು ಮನೆ. ಹಿಂದೆ ಕನ್ಸರ್ವೇಷನ್ ರೋಡು ಇರುತ್ತೆ ಹಿಂದೆ. ಇಲ್ಲಿ ಈ ಕಾರ್ನರಿಗೆ ಟಾಯ್ಲೆಟ್ ಇದೆ. ಆವಾಗ ಇಬ್ಬರು ಒಂದೇ ಮನೆಯೊಳಗೆ ಇರುವಾಗ ಎಲ್ಲರೂ ಈ ಟಾಯ್ಲೆಟನ್ನು ಬಳಸ್ತಾ ಇದ್ರು ಹಿಂದಿನಿಂದ. ಈಗ ಭಾಗ ಆದರೂ ನಡು ಒಂದು ವಾಲ್ ಬಂತು, ಇಲ್ಲಿ ಹಿಂದಿನಿಂದ ಹೋಗೋದು. ಈಗ ಮನೆಯವರು ಏನು ಮಾಡಿದರು, ಈ ಮನೆಯವರು ಆ ಟಾಯ್ಲೆಟನ್ನು ಯೂಸ್ ಮಾಡೋದಕ್ಕೆ ಅಬ್ಸ್ಟ್ರಕ್ಟ್ ಮಾಡಿದರು. ಒಂದು ದಾವಾ ಹಾಕಿ ಇಂಜೆಕ್ಷನ್ ತೊಗೊಂಡ್ಬಿಟ್ರು ಅವರು. ಈ ಟಾಯ್ಲೆಟ್ ಯೂಸ್ ಮಾಡಬಾರ್ದು, ಈ ಮನೆ ಯಾರು ವಾಸ ಆಗಿದ್ದಾರೆ ಈ ಕಡೆ ಇದ್ದವರು ಈ ಟಾಯ್ಲೆಟ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಇಂಜೆಕ್ಷನ್ ತೊಗೊಂಡ್ಬಿಟ್ರು. ಅದು ಇಂಜೆಕ್ಷನ್ ವಾಸ್ ಕಂಟಿನ್ಯೂಡ್ ಫಾರ್ ಎ ಪೀರಿಯಡ್ ಆಫ್ 30 years. ಈಗ ಇದು ಕಾಮನ್ ಆಗಿ ಇದು ಒಂದೇ ಮನೆ ಇರುವಾಗ ಎಲ್ರಿಗೂ ಅದೇ ಟಾಯ್ಲೆಟ್ ಯೂಸ್ ಮಾಡ್ತಿದ್ರು, ಒಂದೇ ಇತ್ತು. ಇವ್ರದ್ದು ಕೇಸ್ ಏನು ಅಂತ ಹೇಳಿದರೆ ಅಬ್ಸಲ್ಯೂಟ್ ನೆಸೆಸಿಟಿ. ಇಲ್ಲಿ ವಾಸ ಆಗಿರೋದಕ್ಕೆ ಎಲ್ರಿಗೂ ಇದು ಬೇಕೇ ಬೇಕು ಟಾಯ್ಲೆಟು, ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ವಿ. ಪಾರ್ಟಿಷನ್ ಆದಮೇಲಿಂದ ಇವರು ಅಬ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂತ ಈಸ್ಮೆಂಟ್ ಆಫ್ ಅಬ್ಸಲ್ಯೂಟ್ ನೆಸೆಸಿಟಿ ಮೇಲೆ ಸೂಟ್ ಹಾಕ್ತಾರೆ ಈ ಫ್ಯಾಕ್ಟ್ನೊಳಗೆ. ಆದರೆ ಆ ಸೂಟ್ ಹಾಕಿ ಇವರು ಅದು ಜಜ್ಮೆಂಟಿಗೆ ಬರೋ ಅಷ್ಟೊತ್ತಿಗೆ
ಈ ಪಾರ್ಟಿಷನ್ ಆಗಿ 30 ವರ್ಷ ಆಗಿರುತ್ತೆ. ಬೈ ದಟ್ ಟೈಮ್ ಇವ್ರು ಮತ್ತೊಂದು ಮೊದಲೇ ಅರ್ಲಿಯರ್ ಸೂಟ್ ಹಾಕ್ಕೊಂಡು ಅವರು ಇಂಜೆಕ್ಷನ್ ತೊಗೊಂಡಿರ್ತಾರೆ, ನಮ್ಮ ಈ ಕಡೆ ಬರಬಾರ್ದು ಅಂತ ಹೇಳಿ. ವೆದರ್ ಇಟ್ ಅಮೌಂಟ್ಸ್ ಟು ಎ ಅಬ್ಸಲ್ಯೂಟ್ ನೆಸೆಸಿಟಿ ಆರ್ ನಾಟ್ ಇಸ್ ಕ್ವಶನ್. ಉತ್ತರ ಹೇಳ್ಬೇಕು ನನಗೆ. ಎಲ್ಲರೂ ಲರ್ನೆಡ್ ಎಡೋಕೇಟ್ಸ್ ಅದಿರಿ. ಹಾಂ, ಎಸ್. ನೆಸೆಸಿಟಿ ಅಬ್ಸಲ್ಯೂಟ್, ಯು ಆರ್ 100% ಕರೆಕ್ಟ್. ಅಲ್ಲಿ ಅದನ್ನ ಹೇಳ್ತಾರೆ ಅವ್ರು. ಇವೊಂದು ಎಟ್ ದ ಟೈಮ್ ಆಫ್ ಪಾರ್ಟಿಷನ್ ಆದ ಕೂಡಲೇ ಅಬ್ಸಲ್ಯೂಟ್ ನೆಸೆಸಿಟಿ ಇತ್ತು. ಈಗ 30 ವರ್ಷದೊಳಗೆ ಟಾಯ್ಲೆಟ್ ಯೂಸ್ ಮಾಡಲಾರ್ದ ಅದಾರ ಅಂದರೆ ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರ ಅಂತ ಅರ್ಥ. ದಟ್ ಈಸ್ ದ ಅಬ್ಸರ್ವೇಷನ್ ಮೇಡ್ ಬೈ ದ ಕೋರ್ಟ್. ಈ 30 ವರ್ಷ ಅದನ್ನು ಯೂಸ್ ಮಾಡಿಲ್ಲ ಆ ಟಾಯ್ಲೆಟ್ ಅಂದರೆ ದೇರ್ ಮಸ್ಟ್ ಬಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ದೇ ಹ್ಯಾವ್ ಆಲ್ರೆಡಿ ಡನ್. ಅದಕ್ಕೆ ಇಟ್ ಈಸ್ ನಾಟ್ ಆ್ಯನ್ ಅಬ್ಸಲ್ಯೂಟ್ ನೆಸೆಸಿಟಿ ಅಂತ ಫೈಂಡಿಂಗ್ ಇದೆ. ದಟ್ ಈಸ್ ರಿಪೋರ್ಟೆಡ್ ಇನ್ ಹಳೇದಿದು ILR 1986 ಕರ್ನಾಟಕ, ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟು. ILR 1986 ಕರ್ನಾಟಕ, ಪೇಜ್ 1169. ಇಲ್ಲೇ ಈಸ್ಮೆಂಟ್ ಆಫ್ ನೆಸೆಸಿಟಿ ಹೇಳಿದಾಗ ನನಗೆ ಒಂದು ನೆನಪು ಬರುತ್ತೆ. ನಾನು ಪ್ರಾಕ್ಟೀಸ್ ಮಾಡುವಾಗ ಸಾಕಷ್ಟು ಈಸ್ಮೆಂಟ್ಸ್ ಕೇಸ್ಗಳನ್ನ, ಅದಕ್ಕೆ ನಾನು ಹೇಳಿದೆ ನಾನು ಇಲ್ಲೇ ಕಲ್ತದ್ದು ಈಸ್ಮೆಂಟ್ಸನ್ನು, ಬಾಗಲಕೋಟೆಯಲ್ಲೇ ಕಲ್ತದ್ದು ಅಂತ ಹೇಳಿದೆ ನಾನು ಬಿಗಿನಿಂಗ್ನೊಳಗೆ. ಯಾಕಂತ ಹೇಳಿದರೆ ನಮ್ಮ ಆಫೀಸ್ನಲ್ಲಿ ಈಸ್ಮೆಂಟ್ಸ್ದು ಸೂಟ್ಸು ಇದ್ದು ಸಾಕಷ್ಟು. ಅವು ಎಲ್ಲ ಮುನ್ಸಿಫ್ ಕೋರ್ಟಿಗೆ ಬರ್ತಾ ಇರೋದ್ರಿಂದ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಿಗೆ ಇರ್ತಿರಲಿಲ್ಲ. ನಾನು ಮುನ್ಸಿಫ್ ಕೋರ್ಟಾಗೆ ನನಗೆ ಇಂಟ್ರೆಸ್ಟ್ ಮಾಡಿರೋದ್ರಿಂದ ಅವೆಲ್ಲ ಸೂಟ್ಸ್ಗಳನ್ನು ಡೀಲ್ ಮಾಡುವಂತಹ ಅವಕಾಶ ನನಗಿತ್ತು ನಮ್ಮ ಸೀನಿಯರ್ ಆಫೀಸದ್ದು. ಆಮೇಲೆ ನಾನಿಲ್ಲಿ ಪ್ರಾಕ್ಟೀಸ್ ಮಾಡುವ ಸಮಯದಲ್ಲಿಯೇ ಶಹಾ ವಕೀಲರನ್ನ ಹೆಸರು ಕೇಳಿದವರು, ನೋಡಿದವರು ಸ್ವಲ್ಪ ಜನ ಇರ್ಬೋದು, ಹೆಸರು ಕೇಳಿದವರು ಸಾಕಷ್ಟು, ಎಲ್ಲರೂ ಹೆಸರು ಕೇಳಿರ್ಬೋದು. ಅವರು ದೇಹ ಬಿಟ್ಟರು. ಆವಾಗ ಅವರ ಆಫೀಸಿನ ಎಸ್ಪೆಷಲಿ ಈಸ್ಮೆಂಟ್ರಿ ಏನು ಸೂಟ್ಸ್ ಏನೆಲ್ಲ ಇದ್ವೋ ಅವೆಲ್ಲ ನಮ್ಮ ಆಫೀಸಿಗೆ ಬಂದು. ಕೆಲವೊಂದು ಕೇಸ್ನೊಳಗೆ ನನಗೀಗ ಕಣ್ಣಿಗೆ ಮುಂದೆ ಚಿತ್ರ ಬಂದಂಗೆ ಆಗುತ್ತೆ. ಆರ್ಗ್ಯುಮೆಂಟ್ ಸ್ಟೇಜ್ ಇದ್ದದ್ದು ಶಹಾ ಅವರು ಮಾಡಿರುವಂಥ ಕೇಸ್ ನಮ್ಮ ಆಫೀಸಿಗೆ ಬಂದಿದ್ವು. ನನ್ನ ಫಾರ್ಚುನೇಟೋ ಏನೋ ಗೊತ್ತಿಲ್ಲ, ನಮ್ಮ ಸೀನಿಯರಿಗೆ ನಾನು ಆಫೀಸ್ ಜಾಯ್ನ್ ಆಗಿ ಒಂದು 3-4 ತಿಂಗಳಿಗೆ ಕ್ಯಾಟ್ರಾಕ್ಟ್ ಬಂದು ಓದೋಕೆ ಆಗ್ತಿರ್ಲಿಲ್ಲ. ನಾನು ನಿಮ್ಗೆ ಆಗಲೇ ಹೇಳಿದ ಹಾಗೆ ನಾನು ಲೇಟಾಗಿ ಆಫೀಸ್ ಬಿಡ್ತಿದ್ದೆ. ಕೆಲಸ ಮುಗಿದ ಕೂಡಲೇ ನಾನು ನಮ್ಮ ಆಫೀಸಿಗೆ ಹೋಗಿದ್ದೆ. ಯಾವುದೇ ಕೇಸ್ ಆರ್ಗ್ಯುಮೆಂಟ್ ಐತಿ ಅಂತ ಹೇಳಿದರೆ ಪ್ಲೇಂಟ್, WS, ಇಶ್ಯೂಸ್, ಆಲ್ ಎವಿಡೆನ್ಸ್ ಓದುವ ಜವಾಬ್ದಾರಿ ನಂದು. ನಾನು ಓದಬೇಕಾಗಿತ್ತು ನಮ್ಮ ಸೀನಿಯರ್ಗೆ. ಅವರು ಒಂದು ಬಫ್ ಪೇಪರ್ನಾಗ ನೋಟ್ಸ್ ಮಾಡೋಕೆ ಹೇಳ್ತಿದ್ರು, ನೋಟ್ಸ್ ಮಾಡ್ತಿದ್ದೆ. ನಾ ಬರೆದ ಒಂದು ಹಾಳೆಯನ್ನು ಕೈಯಾಗಿ ಹಿಡ್ಕೊಂಡು ನಮ್ಮ ಸೀನಿಯರ್ ಆರ್ಗ್ಯುಮೆಂಟ್ ಮಾಡ್ತಿದ್ರು. ಆವಾಗ ಹೇಳುವಾಗ ಈ ಇಶ್ಯೂ ನಂಬರ್ 1 ಮೇಲೆ ಡಿಫೆಂಡೆಂಟ್ ಹಿಂಗೆ ಅಡ್ಮಿಷನ್ ಕೊಟ್ಟಾನ ಅಂತ ಹೇಳಿದರೆ ನಾ ಎದ್ದು ನಿಂತು ಓದಬೇಕಾಗಿತ್ತು. ಅದನ್ನು ಅಡ್ಮಿಷನ್ ಏನು ಅಂತ ಹೇಳಿ, ಯಾವ ಪೇಜ್ ನಂಬರ್ ಹೇಳಿ. ಈ ಇಶ್ಯೂಗೆ ನಾನು ಐ ಆಮ್ ರಿಲೈಯಿಂಗ್ ಆನ್ ದಿ ಜಡ್ಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟು, ಹೈಕೋರ್ಟು ಅಂತ ಹೇಳಿದರೆ ನಾ ಎದ್ದು ನಿಂತು ಸೈಟೇಷನ್ ಹೇಳಬೇಕಾಗಿತ್ತು, ಆ ಹೆಡ್ ನೋಟನ್ನು ಓದಿ ಹೇಳಬೇಕಾಗಿತ್ತು. ಹಾಗಾಗಿ ನನಗೆ ಒಳ್ಳೆಯ ಅವಕಾಶ ಸಿಕ್ತು, ಕಲಿಯೋದಕ್ಕೆ ಒಳ್ಳೆಯ ಅವಕಾಶ ಇತ್ತು. ಈ ಈಸ್ಮೆಂಟ್ದ ಕೇಸ್ ಬಂದಾಗ ಒಮ್ಮೆ ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ ಸೂಟನ್ನು ನಾವು ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತು. ಎಲ್ಲ ಎವಿಡೆನ್ಸ್ ಆದಮೇಲೆ ನಮಗೆ ಆ ಫೈಲ್ ಬಂದಿತ್ತು. ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟನ್ನು ನಾನು ಹೀಗೆ ಆ ಇದನ್ನು ಕೇಸನ್ನು ನಾಳೆಗೆ ಆರ್ಗ್ಯುಮೆಂಟ್ ಐತಿ ಅಂದಾಗ ನಾನು ಓದಿ ಹೇಳ್ತಾ ಇದ್ದೆ. ಸಂಜೆ ಮುಂದೆ 5:30 ಆಗಿರಬೇಕು. ಆವಾಗ ಓದ್ತಾ ಇದ್ದೆ. ಸೀನಿಯರ್ ಕಮೆಂಟ್ ಮಾಡ್ತಾಯಿದ್ರು, ಅಲ್ಲೇ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ ಇರುವಾಗ ನಿನಗೆ ಅಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ ಅಂತ ಕ್ರಾಸ್ನಾಗ ಕೇಳಿದರು. ಇದೆಲ್ಲ ಏನು ಕೇಳಬೇಕು ಅದನ್ನು ಕೇಳಂಗಿಲ್ಲ, ಬಿಟ್ಬಿಟ್ಟ. 100 ದಾರಿ ಇರಲಿ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ಗೆ, ನಾ ಈ ದಾರಿಯನ್ನು 20 ವರ್ಷ ಓಪನ್ಲಿ ಅನ್ಇಂಟ್ರಪ್ಟೆಡ್ಲಿ ಯೂಸ್ ಮಾಡೀನಿ ಅಂದ್ರೆ ಸಾಕು. 100 ಇರಲಿ 1000 ಇರಲಿ ದಾರಿ ಇಲ್ಲ, ಆ ಒಂದು ದಾರಿಯನ್ನು ನಾನು ಯೂಸ್ ಮಾಡೀನಿ ಅನ್ನೋದು ಪ್ರೂವ್ ಮಾಡಬೇಕು. ಇದೆಲ್ಲ ಯಾಕೆ ಕೇಳ್ತಾರೆ? ಅಲ್ಲೊಂದು ದಾರಿ ಐತಿ, ಇಲ್ಲೊಂದು ದಾರಿ ಐತಿ, ಇದೇನು ಈಸ್ಮೆಂಟ್ರಿ ನೆಸೆಸಿಟಿ ಸೂಟ? ಈ ಕಮೆಂಟ್ ಮಾಡೋದು ಯಾಕೆ ಮಾಡ್ತಿದ್ರು ಅಂತ ಹೇಳಿದರೆ ಅದು ನನಗೆ ಅರ್ಥ ಆಗಲಿ ಅಂತ ನಮ್ಮ ಸೀನಿಯರ್ ಕಮೆಂಟ್ ಮಾಡ್ತಿದ್ರು. ಅಂದರೆ ಟು ಬೈಫರ್ಕೇಟ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್ಸ್ ಆಫ್ ಈಸ್ಮೆಂಟ್ ಆಫ್ ನೆಸೆಸಿಟಿ, ವಾಟ್ ಆರ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಬೈಫರ್ಕೇಟ್ ಮಾಡೋಕೆ ಮಾರ್ಕ್ ಮಾಡಿಸ್ತಾ ಇದ್ರು. ಆ ಕಲಿಕೆಯ ವಿಧಾನ ಅದು ಹೇಗಿತ್ತು ಅಂತ ಹೇಳಿದರೆ
ನಮಗೆ ಒಂದು ಸ್ಕೂಲ್ ಇದ್ದಂಗಿತ್ತು, ನಮ್ಮ ಸೀನಿಯರ್ ಜೊತೆ ಕಲಿಯುವಾಗ. ಹಾಗೆ ನಮ್ಗೆ ಬ್ಯಾಡ್ ಅಂದರೂ ನಮ್ಮ ತಲೆಯೊಳಗೆ ತುರ್ಕಿದ್ರು ಅಂತ ಹೇಳಿದ್ರು ಅರ್ಥ ಅದಕ್ಕೆ ಇದಾಗೋದಿಲ್ಲ. ಆ ಥರ ಕಲಿಸುವಂಥ ಒಂದು ಇದಿತ್ತು. ಹಾಗೆ ಈಸ್ಮೆಂಟ್ ಆಫ್ ನೆಸೆಸಿಟಿಗೆ ಅಬ್ಸ್ಲೂಟ್ ನೆಸೆಸಿಟಿ ಈಸ್ ದ ಮ್ಯಾಂಡೇಟ್ರಿ. ಆದರೆ ಈಸ್ಮೆಂಟ್ ಆಫ್ ಗ್ರ್ಯಾಂಟಿಗೆ ಐದರ್ ಯು ಆರ್ ರಿಕ್ವೈರ್ಡ್ ಟು ಪ್ರೂವ್ ಗ್ರ್ಯಾಂಟ್, ಎಕ್ಸ್ಪ್ರೆಸ್ ಗ್ರ್ಯಾಂಟ್ ಆರ್ ಇಂಪ್ಲೈಡ್ ಗ್ರ್ಯಾಂಟ್ ಪ್ರೂವ್ ಮಾಡಿದರೆ, ಇವನ್ ದೇರ್ ಇಸ್ ಅದರ್ ಆಲ್ಟರ್ನೇಟಿವ್ ವೇ ಇತ್ತು ಅದು, ಅಥವಾ ಏನೋ ಆಲ್ಟರ್ನೇಟಿವ್ ಇದ್ದರೂ ಆ ಗ್ರ್ಯಾಂಟ್ ವಿಲ್ ನಾಟ್ ಗೋ. ಬಟ್ ಈಸ್ಮೆಂಟ್ ಆಫ್ ನೆಸೆಸಿಟಿ ವಿಲ್ ಎಕ್ಸ್ಟಿಂಗ್ವಿಶ್ ಅಂಡರ್ ಸೆಕ್ಷನ್ 41 ಕೆಳಗಡೆ. ಮತ್ತೊಂದು ಆಲ್ಟರ್ನೇಟಿವ್ ಬಂದ್ರೆ ಅದು ಹೋಗ್ಬಿಡುತ್ತೆ. ಯು ಕಾಂಟ್ ಕ್ಲೇಮ್ ಈಸ್ಮೆಂಟ್ ಆಫ್ ನೆಸೆಸಿಟಿ. ಇದಕ್ಕೆ ಈಸ್ಮೆಂಟ್ ಆಫ್ ನೆಸೆಸಿಟಿಗೆ ಇನ್ನೊಂದು ನಾ ಧಾರವಾಡದಲ್ಲಿ ನಡೆಸಿದಂಥ ಒಂದು ಕೇಸಿನ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು 2ನೇ ಸೂಟ್ನ ಜಡ್ಜ್ಮೆಂಟ್ ಬರೀಬೇಕಾಗಿತ್ತು. ಮೊದಲು ಒಬ್ಬ ರೈತ ಸೂಟ್ ಹಾಕಿದ್ದ. ಒಂದು ಜಮೀನಿನ ಮಾಲಕರನ್ನ ಪಾರ್ಟಿ ಮಾಡಿ ಡಿಫೆಂಡೆಂಟ್ ಮಾಡಿ ಸೂಟ್ ಹಾಕ್ತಾನೆ. ನನಗೆ ಈಸ್ಮೆಂಟ್ ಆಫ್ ನೆಸೆಸಿಟಿ, ರೈಟ್ ಆಫ್ ವೇ ಇದೆ ಅಂತ ಹೇಳಿ ಹಾಕ್ತಾನೆ. ಆ ಸೂಟ್ ಮಾಡುವಾಗ 2ನೇ ಸೂಟಿನ ಡಿಫೆಂಡೆಂಟ್ನ ಜಮೀನೊಳಗೂ ನಿನಗೆ ದಾರಿ ಐತಿ ಅಂತ ಅಡ್ಮಿಷನ್ ಕೊಟ್ಟಿರ್ತಾನೆ. ಅದಕ್ಕೆ ಆ ಸೂಟ್ ಡಿಸ್ಮಿಸ್ ಆಗುತ್ತೆ. ನಿನಗೆ ಅಲ್ಲಿಯೂ ದಾರಿ ಐತೆ ಅಂತ ಕೇಳಿರ್ತಾರೆ ಆ ಡಿಫೆಂಡೆಂಟು. ಈಗ ಎ ಈಸ್ ದ ಪ್ಲೇಂಟಿಫ್ ಅಂತ ತಿಳ್ಕೊರಿ, ಬಿ 1ನೇ ಸೂಟ್ನಾಗಿನ ಡಿಫೆಂಡೆಂಟು. ಬಿ ಜಮೀನಿನೊಳಗೆ ನನಗೆ ದಾರಿ ಈಸ್ಮೆಂಟ್ ಆಫ್ ನೆಸೆಸಿಟಿ ಐತೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ಸಿ ಜಮೀನಿನಿಂದನೂ ನೀ ಬರ್ಬೋದು ನಿನ್ನ ಜಮೀನಿಗೆ ಅಂದರೆ ಹೌದು ಅಂತ ಉತ್ತರ ಕೊಟ್ಟಿರ್ತಾನೆ. ಆ ಒಂದು ಅಡ್ಮಿಷನ್ಗೆ ಅಬ್ಸ್ಲೂಟ್ ನೆಸೆಸಿಟಿ ಆಗಲಿಲ್ಲ ಅಂತ 1ನೇ ಸೂಟು ವಜಾ ಆಯಿತು. ಈಗ 2ನೇ ಸೂಟ್ ಅವ ಏನು ಮಾಡಿದ, ಅದನ್ನು ಚಾಲೆಂಜ್ ಮಾಡಲಿಲ್ಲ. 1ನೇ ಸೂಟನ್ನು ಚಾಲೆಂಜ್ ಮಾಡಲಿಲ್ಲ. 2ನೇ ಸೂಟು ಎ ಹ್ಯಾಸ್ ಫೈಲ್ಡ್ ಅಗೇನ್ಸ್ಟ್ ಸಿ ಮೇಲೆ ಸೂಟ್ ಹಾಕ್ತಾನೆ. ಸಿ ಹೇಳ್ದ ಇಲ್ಲ, ಅವ ಈಗಾಗಲೇ ಸೂಟ್ ಹಾಕಿದ್ದ ಅಬ್ಸ್ಲೂಟ್ ನೆಸೆಸಿಟಿ, ಬಿ ಜಮೀನೊಳಗೆ ದಾರಿ ಐತಂತ ಹಾಕಿದ್ದ, ಅವೆಲ್ಲ ಡಾಕ್ಯುಮೆಂಟ್ಸ್ ಹಾಕಿದ್ದ. ಈ ಕೇಸ್ನೊಳಗೆ ಅಡ್ಮಿಷನ್ ಕೊಟ್ಟ. ಹೌದು, ಬಿದೊಳಗೆ ನಾ ಕ್ಲೇಮ್ ಮಾಡಿದ್ದೆ, ಬಿ ಜಮೀನೊಳಗು ಹಾದಿ ನನಗೆ ಬರುತ್ತೆ ಅಂತ ಹೇಳಿದೆ. ಅಬ್ಸ್ಲೂಟ್ ನೆಸೆಸಿಟಿ ಆಗುತ್ತಾ? ಸಿ ವಿರುದ್ಧ ನಾನು ಜಡ್ಜ್ಮೆಂಟ್ ಬರೀಬೇಕಾಗಿರುವಂತಹ ದಾವೆಯಲ್ಲಿ ಬಿ ಈಸ್ ನಾಟ್ ಎ ಪಾರ್ಟಿ. ಸಿ ಒಬ್ಬನೇ ಪಾರ್ಟಿ ಇದ್ದಾನೆ. ಬಿ ಜಮೀನಿಂದಲೂ ನನಗೆ ದಾರಿ ಐತಂತ ಅಡ್ಮಿಷನ್ಸ್ ಬಂದಿದೆ. ಐ ಕಾಂಟ್ ಡಿಕ್ರಿ ದ ಸೂಟನ್ನು ಡಿಕ್ರಿ ಮಾಡೋಕ್ಕಾಗೋದಿಲ್ಲ. ಈ ಅಬ್ಸ್ಲೂಟ್ ನೆಸೆಸಿಟಿ ಆಗೋದಿಲ್ಲ. ಅವನ ಕೇಸು ಅಬ್ಸ್ಲೂಟ್ ನೆಸೆಸಿಟಿ ಒಂದೇ. ಈಗ ಒಂದು ಸರಿ ಅವನ ಸ್ಥಾನದೊಳಗೆ ನಿಂತ್ಕೊಡ್ರಿ. ಕೋರ್ಟ್ನವ್ರಿಗೆ ಬಿ ಜಮೀನೊಳಗೆ ದಾರಿ ಕೊಡೋ ಅಂದೆ, ಅಲ್ಲಿ ಕೊಡಲಿಲ್ಲ. ಸಿ ಜಮೀನು ಅವ ಎರಡೇ ಇರೋದು ದಾರಿ. ಸಿ ಜಮೀನೊಳಗೆ ಕೇಳಿದೆ, ಕೊಡಲಿಲ್ಲ. ನಾ ಎಲ್ಲಿ ಹೋಗ್ಬೇಕು? ಜಮೀನು ಅವನದ ಲ್ಯಾಂಡ್ ಲಾಕ್. ಅವನ ಜಮೀನು ಲ್ಯಾಂಡ್ ಲಾಕ್ ಆಗಿದೆ. ಅವನ ಜಮೀನು ಲ್ಯಾಂಡ್ ಲಾಕ್. ಹೇಗೆ, ಎಲ್ಲಿಂದ ಕೊಡೋದು? ನಾನು ಸೂಟ್ ಡಿಕ್ರಿ ಮಾಡೋಕ್ಕಾಗೋದಿಲ್ಲ. ಇಲ್ಲ, ಅವಾಗ ನಾನು ಧಾರವಾಡಿನೊಳಗೆ ಮುನ್ಸಿಫಾಗಿ ಕೆಲಸ ಮಾಡ್ತಿದ್ದೆ. ನನಗೆ ಹೌ ಟು ರೈಟಿಂಗ್ ಜಡ್ಜ್ಮೆಂಟ್ ಬರೆಯುವಾಗ ಹೌ ಟು ಓವರ್ಕಮ್ ದಿ ಅರ್ಲಿಯರ್ ಜಡ್ಜ್ಮೆಂಟ್, ಅದನ್ನು ಹೇಗೆ ನಾವು ಓವರ್ಕಮ್ ಆಗಿ ಜಡ್ಜ್ಮೆಂಟ್ ಡಿಸ್ಮಿಸ್ ಮಾಡ್ಬೇಕು, ನಾ ಸೂಟ್ ಡಿಸ್ಮಿಸ್ ಮಾಡ್ಬೇಕು, ಅಬ್ಸ್ಲೂಟ್ ನೆಸೆಸಿಟಿ ಅಂತೂ ಇಲ್ಲ ಅನ್ನೋದಕ್ಕೆ ನನಗೆ ಡೌಟ್ ಬಂತು. ಈಗ ನಂಗೆ ಮೊಬೈಲ್ ಇರಲಿಲ್ಲ ಅವಾಗ 98, 99 ಏನು ಮಾಡೋದು ಅಂತ ನಾರಾಯಣಪುರ ಕ್ವಾರ್ಟರ್ಸ್ನೊಳಗೆ ಇದ್ದೆ. ನಾನು ಪಬ್ಲಿಕ್ ಬೂತಿಗೆ ಬಂದು ನಮ್ಮ ಸೀನಿಯರಿಗೆ ಫೋನ್ ಮಾಡಿದೆ, ಹೌ ಟು ಓವರ್ಕಮ್ ದಿ ಅರ್ಲಿಯರ್ ಜಡ್ಜ್ಮೆಂಟ್ ಅಂತ. ಅವರು ಇಷ್ಟು ಚಂದ ಹೇಳಿದ್ರು ನಮ್ಮ ಸೀನಿಯರ್. ಅವಾಗಿಂದ ಈ ಡೌಟ್ ನನಗೆ ಬಂದ್ರೆ ಅದಕ್ಕೆ ಉತ್ತರ ಎಲ್ಲಿ ಹುಡುಕೋದು ಅಂತ ಗೊತ್ತಾಗ್ತಾ ಇದೆ. ನಿನಗೆ ಜಡ್ಜ್ಮೆಂಟ್ ಬಗ್ಗೆ ಬಂತಲ್ವಾ, ಎವಿಡೆನ್ಸ್ ಆ್ಯಕ್ಟ್ ಜಡ್ಜ್ಮೆಂಟ್ 45, 44 ಆ ಸೆಕ್ಷನ್ ನೋಡು ಅಂತ ಹೇಳಿದ್ರು. ಅವ್ರು ಉತ್ತರ ಹೇಳಿಲ್ಲ ನನಗೆ. ನೀ ಅದನ್ನು ಅಲ್ಲಿ ನೋಡು, ಸಿಗುತ್ತೆ ನಿನಗೆ ಉತ್ತರ ಅಂತ ಹೇಳಿದರು. ಅಂದರೆ ನಮಗೆ ಪ್ರಾಬ್ಲಮ್ಸ್ ಬಂದಾಗ, ಲೀಗಲ್ ಪ್ರಾಬ್ಲಮ್ಸ್ ಬಂದಾಗ ಸಮಸ್ಯೆಯನ್ನು ಉತ್ತರ ಸೀನಿಯರ್ ಹೆಂಗೆ ಹೇಳ್ತಾರೆ, ಅವರು ಯಾವುದೇ ಒಂದು ಲಾ ಪುಸ್ತಕದೊಳಗಿಂದ ಉತ್ತರ ಹೇಳ್ತಾರೆ. ಅದು ಗೊತ್ತಿರುತ್ತೆ ಅವರಿಗೆ. ಆ ಎಲ್ಲಿ ಹುಡುಕಬೇಕು ಅನ್ನೋದನ್ನು ಅವತ್ತು ನನಗೆ ದೂರವಾಣಿ ಮೂಲಕ ನಾ ಜಡ್ಜ್ ಆದಮೇಲೆ ನಮ್ಮ ಸೀನಿಯರ್ ಕಲಿಸ್ಕೊಟ್ರು. ಅಲ್ಲೇ ನೋಡಿದ ಮೇಲೆ ಜಡ್ಜ್ಮೆಂಟ್ ಬೈಂಡಿಂಗ್, ಜಡ್ಜ್ಮೆಂಟ್ ಇನ್ ರೆಮ್, ಜಡ್ಜ್ಮೆಂಟ್ ಇನ್ ಪರ್ಸೋನಮ್ ಅಂತ ಬರುತ್ತೆ. ದ್ಯಾಟ್ ಈಸ್ ಎ ಜಡ್ಜ್ಮೆಂಟ್ ಇನ್ ಪರ್ಸೋನಮ್ ಆಗಿರೋದ್ರಿಂದ ದ್ಯಾಟ್ ಜಡ್ಜ್ಮೆಂಟ್ ವಿಲ್ ನಾಟ್ ಬೈಂಡ್ ಆನ್ ಬಿ, ದೇರ್ಫೋರ್ ಸೂಟ್ ಈಸ್ ರಿಕ್ವೈರ್ಡ್ ಟು ಬಿ ಡಿಸ್ಮಿಸ್ಡ್ ಅಂತ. ಹಾಗೆ ಆವಾಗ ಈ ಇಬ್ಬರನ್ನೂ ಬಿ ಮತ್ತು ಸಿನ ಪಾರ್ಟಿ ಮಾಡಿ ಸೂಟ್ ಹಾಕಿದರೆ ಕೋರ್ಟ್ನವರು ಯಾವುದೇ ಒಂದು ರಿಲೀಫನ್ನು ಹೇಗೆ ಕೊಡ್ಬೋದಿತ್ತು, ಅದು ನ್ಯಾಯವಾದಿಗಳು ಮಾಡಿದ ತಪ್ಪಿನಿಂದ ಎರಡೂ ದಾವೆಯಲ್ಲಿ ಅವನಿಗೆ ಯಾವುದೇ ಪರಿಹಾರ ಕೊಡೋದಕ್ಕೆ ಆಗಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ.
ದೆನ್ ಈಸ್ಮೆಂಟ್ ಆಫ್ ನೆಸೆಸಿಟಿ ಸಾಕು ಅನ್ಕೋತೀನಿ. ಹಾಂ, ದೆನ್ ಮೂವಿಂಗ್ ಟು ಸೆಕ್ಷನ್ 15. ಇಲ್ಲೇ ಈಸ್ಮೆಂಟ್ ಆಫ್ ನೆಸೆಸಿಟಿ ಇನ್ನೊಂದು ಯಾವುದೋ ಒಂದು ಆಲ್ಟರ್ನೇಟಿವ್ ವೇ ಬಂದರೆ ಎಕ್ಸ್ಟಿಂಗ್ವಿಷ್ ಆಗುತ್ತೆ. ಆಗಲೇ ಸರ್ ಹೇಳಿದರು, ಅದು ಸೆಕ್ಷನ್ 41 ಒಳಗೆ ಬರುತ್ತೆ. ಎಕ್ಸ್ಟೆನ್ಷನ್ ಆಫ್ ಟರ್ಮಿನೇಷನ್ ಆಫ್ ನೆಸೆಸಿಟಿ ಆ್ಯಂಡ್ ಈಸ್ಮೆಂಟ್ ಆಫ್ ನೆಸೆಸಿಟಿ ಈಸ್ ಎಕ್ಸ್ಟಿಂಗ್ವಿಶ್ಡ್ ವೆನ್ ದ ನೆಸೆಸಿಟಿ ಕಮ್ಸ್ ಟು ಎನ್ ಎಂಡ್. ಆಲ್ಟರ್ನೇಟಿವ್ ಏನಾದರೂ ಬಂದರೆ, ನೆಸೆಸಿಟಿ ಹೋಯಿತು ಅಂತ ಹೇಳಿದ್ರೆ ಅದೇ ಎಕ್ಸ್ಟಿಂಗ್ವಿಶ್ ಆಟೋಮೆಟಿಕ್ಲಿ. ಆರ್ ಈಸ್ಮೆಂಟ್ರಿ ರೈಟ್ ಆಫ್ ನೆಸೆಸಿಟಿ ವಿಲ್ ಎಕ್ಸ್ಟಿಂಗ್ವಿಶ್ ಅಂಡರ್ ಸೆಕ್ಷನ್ 41. ದೆನ್ ಕಮಿಂಗ್ ಟು ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ ಬಗ್ಗೆ ಬರಬೇಕಾತಂದರೆ, ಕ್ವಾಸಿ ಈಸ್ಮೆಂಟ್ ಬಗ್ಗೆ ಒಂದು ಜಡ್ಜ್ಮೆಂಟ್ ಇದೆ, ಇದನ್ನೊಂದು ಬರ್ಕೊಂಬಿಟ್ರಿ ಸಾಕು. ಅಂದರೆ ಪ್ರಿಸ್ಕ್ರಿಪ್ಷನ್ ಕವರ್ ಮಾಡೋಣ. ಈಸ್ಮೆಂಟ್ ಆ್ಯಕ್ಟ್ ಇದು 2000 ಪಾರ್ಟ್ 9 ಸುಪ್ರೀಂ ಕೋರ್ಟ್ ಕೇಸಸ್ 524 13F ಬಗ್ಗೆ ಈ ಜಡ್ಜ್ಮೆಂಟ್ ಇದೆ. ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ನೊಳಗೆ ರಿಕ್ವೈರ್ಮೆಂಟ್ಸ್ ಏನೇನು ಅಂತ ಹೇಳಿದರೆ, ಸೆಕ್ಷನ್ ಓದಕ್ಕೆ ಹೋಗೋದಿಲ್ಲ. 20 ವರ್ಷ ಓಪನ್ಲಿ, ಪೀಸ್ಫುಲಿ, ಅನ್ಇಂಟ್ರಪ್ಟೆಡ್ಲಿ ಯೂಸ್ ಮಾಡಿದ್ದೀವಿ, ಆ ರೈಟನ್ನು ಎಕ್ಸರ್ಸೈಸ್ ಮಾಡಿದ್ದೀವಿ ಅಂತ ಹೇಳಿ ಪ್ರೂವ್ ಮಾಡಿದರೆ, ಅದು ಯಾವಾಗ ಆಗಿರಬೇಕು, ಆ 20 ವರ್ಷ ಎಂಡ್ ಆಗೋದು 2 years ಪ್ರಯರ್ ಟು ದಿ ಫೈಲಿಂಗ್ ಆಫ್ ದಿ ಸೂಟ್. ಅದು ಹೆಚ್ಚಾದರೂ ನಡೆಯುತ್ತೆ, ಆದರೆ ಮಿನಿಮಮ್ ನಿಮಗೆ 22 years ಅಷ್ಟು ಬೇಕಾಗುತ್ತೆ. ಅಷ್ಟು ನೀವು ಪ್ರೂವ್ ಮಾಡಬೇಕು. ಅದರ ಬಗ್ಗೆ 20 ವರ್ಷದ ಪ್ಲೀಡಿಂಗ್ ಬೇಕು. ಈ 20 years ಎಂಡ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಪ್ರಯರ್ ಟು ದ ಡೇಟ್ ಆಫ್ ಫೈಲಿಂಗ್ ದಿ ಸ್ಪ್ಲೇಂಟ್. ಸೂಟನ್ನು ಫೈಲ್ ಮಾಡೋಕ್ಕಿಂತ ಪೂರ್ವದಲ್ಲಿ ಬೇಕು. ಅದು ಇವನ್ನ ನಾವು ಈಗ ಎಡ್ವರ್ಸ್ ಪೊಸಿಷನ್ನಿಗೆ ಏನು ರಿಕ್ವೈರ್ಮೆಂಟ್ ಅದಾವಲ್ಲ, ಈಸ್ಮೆಂಟ್ರಿ ಅದು ಎಲ್ಲ ಇದ್ರಾಗೂ ಪ್ರಿಸ್ಕ್ರಿಪ್ಷನ್ ಒಳಗೂ ಬೇಕೇ ಬೇಕಾ. ಓಪನ್ಲಿ ಅಂದರೆ ಎಲ್ಲರಿಗೂ ಪಬ್ಲಿಕ್ಕಾಗಿ ಓಪನ್ ಆಗುವ ಹಾಗೆ ನಾವು ಈಸ್ಮೆಂಟ್ರಿ ಪ್ರಿಸ್ಕ್ರಿಪ್ಟಿವ್ ರೈಟನ್ನು ಉಪಯೋಗಿಸಿರಬೇಕು. ಮತ್ತು ನಡುವೆ ಯಾವುದೇ ಗ್ಯಾಪ್ ಇರಬಾರ್ದು, ಅನ್ಇಂಟ್ರಪ್ಟೆಡ್ಲಿ ಮಾಡಿರಬೇಕು ಮತ್ತು ಅದನ್ನು ಕಂಟಿನ್ಯೂಯಸ್ ಆಗಿ ಉಪಯೋಗಿಸಿರಬೇಕು. ಅದು ಎಲ್ಲ ಪ್ರೂವ್ ಆದರೆ ಆವಾಗ ನಮಗೆ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ ಮೇಲೆ ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲೇ 2005 ರಿಕ್ವೈರ್ಮೆಂಟ್ಸ್ ಬಗ್ಗೆ ಜಡ್ಜ್ಮೆಂಟು 2005 ಪಾರ್ಟ್ 1 ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ 471. 2005 ಪಾರ್ಟ್ 1 ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ 471. In order to establish a right of way of prescription to the detriment of the other party, one has to show that the incumbent has been using the land as of a right peacefully, in requirements, so as of a right peacefully, openly, without any interruption for the last 20 years. There should be specific pleading and categorical evidence in general and specifically that since what date to which date one is using the assess for the excess for the last 20 years ಅನ್ನೋದನ್ನು ಪ್ರೂವ್ ಮಾಡಿದರೆ ನಮಗೆ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತೀನಿ, 2 ವರ್ಷದಿಂದ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡಿದಾಗ ಆ ರೈಟ್ ಆಫ್ ವೇನ ಸರ್ವಿಯೆಂಟ್ ಓನರ್ ಅಬ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಈಗ ವೆದರ್ ಕ್ಯಾನ್ ಐ ಕ್ಲೇಮ್ 20 ವರ್ಷದಿಂದ ಈಸ್ಮೆಂಟ್ರಿ ರೈಟ್ ನಾನು ಕ್ಲೇಮ್ ಮಾಡೋದು, ಈಸ್ಮೆಂಟ್ರಿ ರೈಟ್ ಆಫ್ ಪ್ರಿಸ್ಕ್ರಿಪ್ಷನ್, ಕ್ಯಾನ್ ಐ ಕ್ಲೇಮ್ ದ ಈಸ್ಮೆಂಟ್ರಿ ರೈಟ್ ಆಫ್ ಪ್ರಿಸ್ಕ್ರಿಪ್ಷನ್? ನಾನು ಈಗ 2 years ಬ್ಯಾಕು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದೀನಿ. ಆವಾಗಿಂದ 2 ವರ್ಷದಿಂದನೂ ನಾನು ರೈಟ್ ಆಫ್ ವೇನ ಯೂಸ್ ಮಾಡ್ತಾ ಇದ್ದೀನಿ. ಆ ಲ್ಯಾಂಡು ಸಾಕಷ್ಟು ದಿನಗಳಿಂದ ನಾನು ಸಂಪೂರ್ಣ ಪಾರ್ಟ್ ಖರೀದಿ ಮಾಡಿಲ್ಲ, ಸಂಪೂರ್ಣ ಪ್ರಾಪರ್ಟಿ ಡೊಮಿನೆಂಟ್ ಓನರ್ ಕಡೆಯಿಂದ ನಾನು ಖರೀದಿ ಮಾಡಿದ್ದೀನಿ. ಅದನ್ನು
ಈಗ 2 ವರ್ಷ ನಾ ಪರ್ಚೇಸ್ ಮಾಡಿ ಆದಮೇಲೆ 22ರಾಗ ಪರ್ಚೇಸ್ ಮಾಡಿದ್ದೆ, 2022ರಾಗ 2024ರಾಗ ಸರ್ವಿಯೆಂಟ್ ಓನರ್ ಈಸ್ ಅಬ್ಸ್ಟ್ರಕ್ಟಿಂಗ್ ಮೈ ರೈಟ್ ಆಫ್ ವೇ. ನನಗೆ ಇಟ್ ಈಸ್ ನಾಟ್ ಎನ್ ಈಸ್ಮೆಂಟ್ ಆಫ್ ನೆಸೆಸಿಟಿ. ನಂದು ಕ್ಲೇಮು ಈಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ ಅಂತ ಐತಿ. ನಾನು ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟನ್ನು ಕ್ಲೇಮು ಮಾಡಬಹುದೇ ಅನ್ನುವ ಪ್ರಶ್ನೆ. ನಾನು 22ನೇ ಇಸ್ವಿಯೊಳಗೆ ಆ ಜಮೀನನ್ನು ಖರೀದಿ ಮಾಡಿದ್ದೀನಿ. ಮಾಡ್ಬೋದು. ಹಿಂದಿನಿಂದ ಆನ್ಸರ್ ಬರ್ತಾ ಇಲ್ಲ. ಹಾಂ, ಮಾಡ್ಬೋದಾ? ಹಾಂ, ಅಂದರೆ ಅವಾಗ ಏನಾಗ್ಬೇಕು, ಅವಾಗ ಏನು ಪ್ಲೀಡಿಂಗ್ ಬೇಕು ನಿಮ್ಮದು, ಅದ್ರ ಸಲುವಾಗಿ ದೆನ್ ಮೈ ಓನರ್ ಡೊಮಿನೇಟ್, ನಾನು ಏನು ಮೈ ವೆಂಡರ್ ಹ್ಯಾಸ್ ಎಕ್ಸರ್ಸೈಸ್ಡ್, I will step into the shoes of vendor by way of execution of a sale deed. My vendor has using that right of way prior to sell. ಅಂದರೆ 20 yearsಗಿಂತ ಮೊದಲಿನಿಂದ ಅವನು ಯಾವಾಗ ಮಾಡಿದ ಹಂಗೆ ನಿಮ್ಮದು ಸ್ಪೆಸಿಫಿಕ್ ಪ್ಲೇಡಿಂಗ್ ಇರಬೇಕು. ಈವನ್ ದೋ I have purchased that land 2 years back, but I am claiming prescriptive easement right through my vendor as I stepped into the shoes of my vendor. ಅದಕ್ಕೆ ಸ್ಪೆಸಿಫಿಕ್ ಪ್ಲೀಡಿಂಗ್ ಮಾಡಿ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟನ್ನು ಕ್ಲೇಮ್ ಮಾಡ್ಬೋದು ಅಂತ ಹೇಳ್ತಾರೆ. ಸೇಲ್ ಲೀಡ್ನೊಳಗೇನು ಬಂದರೆ ಗ್ರ್ಯಾಂಟ್ ಆಗಿಬಿಡುತ್ತೆ. ಅದು ಇರಲಿಲ್ಲ ಅಂದ್ರೆ ಇನ್ ದ ಅಬ್ಸೆನ್ಸ್ ಆಫ್ ಸೇಲ್ ಲೀಡ್ನೊಳಗೆ ಇರಲಿಲ್ಲ ಅಂತ ಹೇಳಿದ್ರು ಸಹ ನನ್ನ ಈ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದರೆ ಮಾಡೋದಕ್ಕೆ ಬರುತ್ತೆ. ದೆನ್ ಅದೇ ರೀತಿ ಪ್ಲೀಡಿಂಗು ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಈಸ್ಮೆಂಟ್ರಿ ಆರ್ಡರ್ ಈಸ್ಮೆಂಟ್ರಿ ರೈಟ್ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ. 2008 Part 17 SEC 491. ಇದ್ರೊಳಗೆ ಈ ಜಜ್ಮೆಂಟ್ ಯಾಕೆ ರೆಫರ್ ಮಾಡ್ತೀನಿ ಅಂದರೆ, ಜಸ್ಟಿಸ್ ರವೀಂದ್ರ ಅವರವರು ಆಲ್ ಈಸ್ಮೆಂಟ್ರಿ ರೈಟ್ಸನ್ನು ಬೈಫರ್ಕೇಟ್ ಮಾಡಿ ಅಗ್ದಿ ಸರಳ ಲ್ಯಾಂಗ್ವೇಜ್ನೊಳಗೆ ಹೇಳಿದ್ದಾರೆ. ವಾಟ್ ಈಸ್ ಈಸ್ಮೆಂಟ್ ಆಫ್ ಗ್ರ್ಯಾಂಟ್, ವಾಟ್ ಈಸ್ ಈಸ್ಮೆಂಟ್ ಆಫ್ ನೆಸೆಸಿಟಿ, ವಾಟ್ ಈಸ್ ಕ್ವಾಸಿ ಈಸ್ಮೆಂಟ್, ವಾಟ್ ಈಸ್ ಈಸ್ಮೆಂಟ್ ಬೈ ಪ್ರಿಸ್ಕ್ರಿಪ್ಷನ್ ಅನ್ನೋದರ ಬಗ್ಗೆ ಭಾಳ ಚೆಂದಾಗಿ ಡಿಸ್ಕಸ್ ಮಾಡಿದ್ದಾರೆ. ಓದ್ಕೋಬೋದು ಇದನ್ನು. 2008 Part 17 SC 491 ಜಸ್ಟಿಸ್ ರವೀಂದ್ರನ್ ಅವ್ರ ಜಜ್ಮೆಂಟ್. ದೆನ್ ಈಗ ಲ್ಯಾಂಡ್ ಒಂದು ಗ್ರ್ಯಾಂಟ್ ಆಗುತ್ತೆ. ಗೌರ್ಮೆಂಟ್ ಹ್ಯಾಸ್ ಗ್ರ್ಯಾಂಟೆಡ್ ಎ ಲ್ಯಾಂಡ್ ಟು ದಿ ಇಂಡಿವಿಜುವಲ್ಗೆ ಗೌರ್ಮೆಂಟ್ ಲ್ಯಾಂಡ್ ಗ್ರ್ಯಾಂಟ್ ಆಗುತ್ತೆ. ಅವನು ವೆದರ್ ಹಿ ಕ್ಯಾನ್ ಕ್ಲೇಮ್ ಎ ಈಸ್ಮೆಂಟ್ರಿ ರೈಟ್ ಅಗೇನ್ಸ್ಟ್ ದಿ ಲ್ಯಾಂಡ್ ಲಾರ್ಡ್. ಈಗ ಟೆನೆನ್ಸಿ ಲ್ಯಾಂಡ್ ಪ್ರಕಾರ ಗ್ರ್ಯಾಂಟ್ ಆಗುತ್ತೆ, ಗೌರ್ಮೆಂಟ್ ಗ್ರ್ಯಾಂಟ್ ಮಾಡ್ತಾರೆ. ವೆದರ್ ದ್ಯಾಟ್ ಹೂ ಹ್ಯಾಸ್ ಬಿಕಮ್ ಎ ಓನರ್ ಆಫ್ become a owner of the land by way of grant can claim easementary right of prescription against the landlord. ಇನ್ನೊಂದಿಷ್ಟು ಪೋರ್ಷನ್ ಲ್ಯಾಂಡ್ಲಾರ್ಡ್ಗೆ ಉಳಿದಿರುತ್ತೆ, ಇವನಿಗೆ ಗ್ರ್ಯಾಂಟ್ ಇಂದ ಬಂದಿರುತ್ತೆ. ಅದಕ್ಕೆ ಆನ್ಸರ್ ಹೇಳ್ತಾರೆ, ಅವನು ಪ್ರೂವ್ ಮಾಡಬೇಕು. ಎಲ್ಲ ರಿಕ್ವೈರ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ ಪ್ರೂವ್ ಮಾಡಿದರೆ ಹೀ ಕ್ಯಾನ್ ಆಲ್ಸೋ ಮೇಂಟೈನ್. ಗೌರ್ಮೆಂಟ್ ಗ್ರ್ಯಾಂಟ್ ಆಗೈತಿ ಅಂತ ಹೇಳಿ 30 ವರ್ಷ ಅಲ್ಲ 20 ವರ್ಷ ಸಾಕು ಅಂತ ಈ ಜಜ್ಮೆಂಟ್ನೊಳಗೆ ಹೇಳ್ತಾರೆ. ಅದು ಹಳೆಯದು ಜಜ್ಮೆಂಟ್ 1962 ಮೈಸೂರು ಹೈಕೋರ್ಟ್ ಇರುವಾಗಿಂದ. ದೆನ್ ಪ್ರಿಸ್ಕ್ರಿಪ್ಟಿವ್ ಈಸ್ಮೆಂಟ್ರಿ ರೈಟ್ಗೆ ಇನ್ನೊಂದಿಷ್ಟು ಜಜ್ಮೆಂಟ್ಸ್ ಅದಾವು. PPT ಒಳಗೆ ನೋಡ್ಕೊಂಡ್ಬಿಟ್ರೆ ಸಾಕು, ನಾನು ಫಾರ್ವರ್ಡ್ ಮಾಡ್ತೀನಿ. ಇನ್ನೊಂದು ಕಸ್ಟಮರಿ ಈಸ್ಮೆಂಟ್ರಿ ರೈಟ್ ಬರುತ್ತೆ. ಕಸ್ಟಮರಿ ಈಸ್ಮೆಂಟ್ರಿ ರೈಟ್ ಭಾಳ ಕಡಿಮೆ, ಸೂಟ್ಸ್ ಎಲ್ಲ ಬರೋದು ಭಾಳ ಕಡಿಮೆ. ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರಲಿ ಅಂತ ಹೇಳಿದೆ. ಕಸ್ಟಮರಿ ಈಸ್ಮೆಂಟ್ನೊಳಗೆ ನಾವೇನು ರಿಕ್ವೈರ್ಮೆಂಟ್ ಹೇಳಿದ್ವಲ್ಲ, ಡಾಮಿನೆಂಟ್ ಓನರು, ಸರ್ವಿಯೆಂಟ್ ಓನರು ಇವೇನೂ ಇರೋದಿಲ್ಲ. ದ್ಯಾಟ್ ರಿಕ್ವೈರ್ಮೆಂಟ್ ಕಸ್ಟಮರ್ ನಮ್ಮ ಕಸ್ಟಮ್ ಇರಬೇಕು. ಈಗ ಯಾವುದೇ ಒಂದು ಟ್ಯಾಂಕ್ನೊಳಗಿಂದು ನೀರನ್ನ ಇದು ಫಿಶರಿ ಮಾಡ್ಕೊಳ್ಳುವಂಥದ್ದು ಎಲ್ಲ ಊರ ಜನರು ಎಲ್ಲರೂ ಮಾಡ್ತಾರೆ. ಅದಕ್ಕೆ ಡೊಮಿನೆಂಟ್ ಸರ್ವಿಯೆಂಟ್ ಅಂತ ಏನಿರೋದಿಲ್ಲ, ನಮ್ಮ ಕಸ್ಟಮ್ ಪ್ರೂವ್ ಆಗಬೇಕು. ಅದಕ್ಕೆ ಕಸ್ಟಮರಿ ಈಸ್ಮೆಂಟ್ ಬರುತ್ತೆ. ಕಸ್ಟಮರಿ ಈಸ್ಮೆಂಟ್ ಸೆಕ್ಷನ್ 18 ಕೆಳಗಡೆ ಬರುತ್ತೆ. ಆ ಸೆಕ್ಷನ್ ಒಂದು ಸರಿ ಓದ್ಕೊಂಡ್ಬಿಟ್ರೆ ಅದ್ರ ಮೇಲೆ
ಒಂದು ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟದು, ಅದೊಂದು ಕೊಟ್ಬಿಡ್ತೀನಿ. Customary easement. An easement may be acquired in virtue of a local custom. Such easements are called customary easement. ಲೋಕಲ್ ಎಲ್ಲೇ ಜಾತ್ರೆ ಮಾಡ್ತಾ ಇರ್ತೀವಿ ವರ್ಷ ಲೋಕಲ್, ಅಲ್ಲಿ ಆವಾಗ ಜಮೀನು ಪರ್ಟಿಕ್ಯುಲರ್ ಜಮೀನನ್ನು ಯೂಸ್ ಮಾಡುವಂಥದ್ದಾಗಿರ್ಬೋದು. ಇಲ್ಲೇ ಫಿಶರಿ ಮಾಡುವಂಥದ್ದು ಪ್ರೈವೇಟ್ ಟ್ಯಾಂಕ್ನೊಳಗೆ. ಇಲ್ಲೇ ಒಂದು ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನೊಳಗೆ ಏನಾಗುತ್ತೆ ಅಂದರೆ, 2 ಕಮ್ಯುನಿಟಿ ಪೀಪಲ್, ಒಂದು ಕಮ್ಯುನಿಟಿಯವರು ಈ ಎಲೆ ತಿಂತೀವಲ್ವ, ಆ ಎಲೆಗಳ ತೋಟಕ್ಕಾಗಿ ಇರಿಗೇಷನ್ ಮಾಡೋ ಸಲುವಾಗಿ 7 ಆರ್ಟಿಫಿಷಿಯಲ್ ಅಂದರೆ ಟ್ಯಾಂಕ್ಗಳನ್ನು, ಕೆರೆಗಳನ್ನು 7 ಕೆರೆಗಳನ್ನು ಮಾಡಿರ್ತಾರೆ. ಆ ಕೆರೆ ಮೇಂಟೈನ್ ಮಾಡೋ ಸಲುವಾಗಿ ಫಿಶರಿ ಡೆವಲಪ್ ಮಾಡಿ ಇನ್ನೊಂದು ಜನಾಂಗದವರು ಅಲ್ಲಿ ಫಿಶಿಂಗ್ ಮಾಡ್ತಿರ್ತಾರೆ, ಮೀನುಗಾರಿಕೆ ಮಾಡ್ತಾ ಇರ್ತಾರೆ. ಇದು ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಿದರೆ, ವಾಲಿ ಈಜ್ ಒಬ್ಬ ಅಂತ ಹೇಳಿ ಒಂದು ರಿಜಿಸ್ಟರ್ನೊಳಗೆ ಇದರೊಳಗೆ ಕಾಶ್ಮೀರ ಆ ಕಡೆ ಇದೆ, ಪಂಜಾಬ್ ಆರ್ ಕಾಶ್ಮೀರ್ಗಿದೆ, ಅಲ್ಲೇ ರಿಜಿಸ್ಟರ್ ಒಳಗೆ ಎಂಟ್ರಿ ಆಗುತ್ತೆ. ಇಟ್ ಈಸ್ ಎ ಕಾಂಟ್ರಾಕ್ಟ್ ಇಬ್ಬರ ನಡುವೆ. ನೀವು ಫಿಶರಿ ಮಾಡಿದ್ದಕ್ಕೆ ನಮಗೆ ಇಷ್ಟು ರೊಕ್ಕ ಕೊಡಬೇಕು ಅಂತಾರೆ. ಅದನ್ನು ಎದಕ್ಕೆ ಬಳಸ್ತಾ ಇದ್ದಾರೆ? ಟು ಮೇಂಟೈನ್ 7 ಕೆರೆಗಳನ್ನು ಮೇಂಟೈನ್ ಮಾಡೋ ಸಲುವಾಗಿ ಬಳಸ್ತಾ ಇದ್ದಾರೆ. ಅದು ತಲೆಮಾರಿಂದ ತಲೆಮಾರಿಗೆ 100 ವರ್ಷಕ್ಕೂ ಹೆಚ್ಚಿಗೆ ಬರುತ್ತೆ. ಆದರೆ 60 ವರ್ಷ ಆ ರಿಜಿಸ್ಟರ್ನೊಳಗೆ ಮೇಂಟೈನ್ ಈ ರೈಟ್, ಫಿಶರಿ ರೈಟ್ ಮೇಂಟೈನ್ ಆಗುತ್ತೆ. ಅದಕ್ಕೆ ಇಟ್ ಈಸ್ ಎ ಕಸ್ಟಮರಿ ರೈಟ್. ಒಮ್ಮೆ ಅವರು ಅಬ್ಸ್ಟ್ರಕ್ಟ್ ಮಾಡ್ತಾರೆ, ನೀವು ಫಿಶರಿ ಮಾಡೋದನ್ನು ಅಬ್ಸ್ಟ್ರಕ್ಟ್ ಮಾಡಿದಾಗ ಪ್ರೈವೇಟ್ ಟ್ಯಾಂಕ್ ಓನರ್ಸು, ಆವಾಗ ಇದು ಕಸ್ಟಮರಿ ರೈಟ್ ಅಂತ ಹೇಳಿ ಡಿಸ್ಪ್ಯೂಟ್ ನಮಗೆ ಕಸ್ಟಮರಿ ರೈಟ್ ಇದೆ, ನಾವು ಫಿಶಿಂಗ್ ಮಾಡೋದು ಕಸ್ಟಮರಿ ರೈಟ್ ಎನ್ನುವ ಕ್ವಶನ್ ಬಂದಾಗ ಸುಪ್ರೀಂ ಕೋರ್ಟ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದೆ. ಇದರ ಒರಿಜಿನ್ ಏನು ಅಂದರೆ ಕಾಂಟ್ರಾಕ್ಟ್. 7 ಟ್ಯಾಂಕಿನ ಒಂದು ಕಮ್ಯುನಿಟಿಯವರು 7 ಟ್ಯಾಂಕ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಇನ್ನೊಂದು ಕಮ್ಯುನಿಟಿಯವರಿಗೆ ಫಿಶರಿ ಮಾಡಕ್ಕೆ ಕೊಟ್ಟಿದ್ದಾರೆ. ದ ರೈಟ್ ಎಕ್ವೈರ್ಡ್ ಅಂಡರ್ ದ ಕಾಂಟ್ರಾಕ್ಟ್. ಹೌ ಲಾಂಗ್ ಇವಂದು ನೀವು ರಿಕಾರ್ಡ್ಸ್ನೊಳಗಿದೆ ಆ ರೈಟ್ ಬಗ್ಗೆ, ಫಿಶರಿ ರೈಟ್ ಬಗ್ಗೆ ರಿಕಾರ್ಡ್ಸ್ನಾಗಿದ್ರು, ಇಟ್ ಕಾಂಟ್ ಬಿ ಕಾಲ್ಡ್ ಆಸ್ ಎ ಕಸ್ಟಮರಿ ಈಸ್ಮೆಂಟ್ ಅನ್ನೋಕ್ಕಾಗೋದಿಲ್ಲ. ಆದರೆ ಅಲ್ಲಿ ಅಲ್ಟಿಮೇಟ್ಲಿ ಜಸ್ಟಿಸ್ ಬೋಬ್ಡೆ ಅವರು ವಕೀಲಿಕೆ ಮಾಡುವಾಗ ಮಾಡಿರೋ ಕೇಸ್ ಅದು, ಅವ್ರು ಸಬ್ಮಿಟ್ ಮಾಡ್ತಾರೆ. ಈಗ 100 ವರ್ಷದಿಂದ ಆ ಕಮ್ಯುನಿಟಿಯವರು, ಎಂಟೈರ್ ಕಮ್ಯುನಿಟಿಯವರು ಫಿಶರಿ ಮೇಲೆ ಬೇಸ್ ಆಗಿದ್ದಾರೆ. ಈಗ ನಾವು ಇದು ಇಲ್ಲ ಅಂತ ಅಬ್ಸ್ಟ್ರಕ್ಟ್ ಮಾಡಿ ಅವ್ರಿಗೆ ಯಾವುದೇ ಪರಿಹಾರ ಕೊಡಲಿಲ್ಲ ಅಂತ ಹೇಳಿದರೆ, ಆವಾಗ ಅವರಿಗೆ ಆ ಪೂರ್ತಿ ಎಕಾನಮಿಗೆ ಪ್ರಾಬ್ಲಮ್ ಆಗುತ್ತೆ, ಆ ಫ್ಯಾಮಿಲಿಗಳಿಗೆಲ್ಲ ಆ ಒಂದು ಕಮ್ಯುನಿಟಿಯ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಂದು ಆಲ್ಟರ್ನೇಟಿವ್ ರಿಲೀಫ್ ಕೊಡ್ತಾರೆ ಆ ಜಡ್ಜ್ಮೆಂಟ್ನೊಳಗೆ. ಏನು ಅಂದ್ರೆ ಆಕ್ಷನ್ ಮಾಡಬೇಕು, ಫಿಶರಿ ಸಲುವಾಗಿ ಆಕ್ಷನ್ ಮಾಡಬೇಕು. ಆಕ್ಷನ್ ಯಾರು ಪರ್ಚೇಸ್ ಮಾಡ್ತಾರೆ ಅವರು ಅದನ್ನು ಫಿಶರಿ ಮಾಡ್ಬೋದು ಅನ್ನೋ ಒಂದು ಆಲ್ಟರ್ನೇಟಿವ್ ಸಜೆಷನ್ ಕೊಡ್ತಾರೆ. ಆ ಜಡ್ಜ್ಮೆಂಟು PPT ಒಳಗಿದೆ. ದಟ್ ಈಸ್ ವಿತ್ ರೆಫರೆನ್ಸ್ ಟು ಕಸ್ಟಮರಿ ರೈಟ್. ಅವು ಇನ್ನೊಂದು ಅಪೀಲ್ ಬರುತ್ತೆ, 2 ಜಡ್ಜ್ಮೆಂಟ್ಸ್ ನಾ ರೆಫರ್ ಮಾಡಿದ್ದೀನಿ PPT ಒಳಗೆ. ಅದು ಅದರ ಕಂಟಿನ್ಯೂಯೇಷನ್. ಇನ್ನೊಂದು ಗ್ರೂಪ್ ಆಫ್ ಕಮ್ಯುನಿಟಿ, ಅದೇ ಗ್ರೂಪಿನ ಕಮ್ಯುನಿಟಿನ ಇನ್ನೊಂದು ಗ್ರೂಪ್ ಆಫ್ ಪೀಪಲ್ ಹ್ಯಾವ್ ಫೈಲ್ಡ್ ಅನದರ್ ಸೂಟು. ಆವಾಗ ಮೊದಲಿನ ಜಡ್ಜ್ಮೆಂಟೇ ಫಾಲೋ ಮಾಡಿ ಆಲ್ಟರ್ನೇಟಿವ್ ರಿಲೀಫ್ ಕೊಡ್ತಾರೆ. ದಿಸ್ ಈಸ್ ವಿತ್ ರೆಫರೆನ್ಸ್ ಟು ಕಸ್ಟಮರಿ ಈಸ್ಮೆಂಟ್. ಆಮೇಲೆ ಹೇಗೆ ಇದಾಗ್ತಾರೆ ಅನ್ನೋದ್ರೊಳಗೆ ನಾನು ಹೇಳಿದೆ ನಿಮಗೆ, ಟ್ರಾನ್ಸ್ಫರ್ ಆಗೋದ್ರಿಂದ ಈಸ್ಮೆಂಟ್ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಬೈ ವೇ ಆಫ್ ಟ್ರಾನ್ಸ್ಫರ್ ಅಂತ. ದೆನ್ ಈಗ ಹೊಸದಾಗಿ ಅಪಾರ್ಟ್ಮೆಂಟ್ಸ್ಗಳು ಬರ್ತಾ ಇರೋದ್ರಿಂದ ನಿಮಗೆ ಈಸ್ಮೆಂಟ್ರಿ ರೈಟ್ಸ್ದು ಅಪಾರ್ಟ್ಮೆಂಟ್ನೊಳಗೆ ಕಾಮನ್ ಪ್ಯಾಸೇಜ್, ಕಾಮನ್ ಯೂಸ್ ಬಿಟ್ಟಿರ್ತಾರಲ್ವ, ಅದರ ಬಗ್ಗೆ ಈಗ ಇದನ್ನ ಡಿಸ್ಪ್ಯೂಟ್ ಬರುವ ಚಾನ್ಸ್ ಇದೆ. ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಡ್ತೀನಿ, ನೋಟ್ ಮಾಡ್ಕೊಂಬಿಡ್ರಿ. ಎಸ್ 2014 Part 2. ಇಲ್ಲಿ ಬಾಗಲಕೋಟೆ ಒಳಗೆ ಈಗ ಅಪಾರ್ಟ್ಮೆಂಟ್ಸ್ ಆಗ್ತಾ ಇದ್ದಾವೆ, ನೋಡಿದೆ ನಾನು. ಅಪಾರ್ಟ್ಮೆಂಟ್ಸಿಗೆ ಆ ಡಿಸ್ಪ್ಯೂಟ್ಸ್ ಈಗಾಗಲೇ ಆಲ್ರೆಡಿ ಸ್ಟಾರ್ಟೆಡ್ ಇನ್ ಬೆಂಗಳೂರು. ಅಲ್ಲಿ ಬರ್ಬೋದು ಕಾಮನ್ ಪ್ಯಾಸೇಜ್ ಯೂಸೇಜಿಗೆ ಇದಕ್ಕೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು 2014 Part 12 ಸುಪ್ರೀಂ ಕೋರ್ಟ್ ಕೇಸಸ್, ಪೇಜ್ 231. DLF Limited ವರ್ಸಸ್ ಮೋಹನ್ ಲೋಯೆ ಆ್ಯಂಡ್ ಅದರ್ಸ್, LOWE ಲೋಯೆ ಆ್ಯಂಡ್ ಅದರ್ಸ್. ಇದು ಅಪಾರ್ಟ್ಮೆಂಟ್ಗೆ ಸಂಬಂಧಂಥ ಕಾಮನ್ ಏರಿಯಾದ ಬಗ್ಗೆ ಸಂಬಂಧಪಟ್ಟಂತೆ ರೈಟ್ಸ್ಗೆ ಸಂಬಂಧಪಟ್ಟಂಗೆ ಇದೆ. ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ಹೀಗೆ ಅಂಥ ಡಿಸ್ಪ್ಯೂಟ್ಸ್ ಬಂದರೆ. ದೆನ್ ದಿಸ್ ಈಸ್ ಅಬೌಟ್ ಈಸ್ಮೆಂಟ್ಸ್.
ನಮಗೆ ಮೇನ್ ಬರೋದು ಈಸ್ಮೆಂಟ್ ಆಫ್ ನೆಸೆಸಿಟಿ ಆ್ಯಂಡ್ ಪ್ರಿಸ್ಕ್ರಿಪ್ಷನ್ನೇ ಬರುತ್ತೆ, ಮೇಲಿಂದ ಮೇಲೆ ಬರೋದು. ಏನಾದರೂ ಡೌಟ್ಗಳು ಇದ್ದರೆ ಕೇಳ್ತಿದ್ರೆ, ನನಗೆ ಗೊತ್ತಿದ್ದರೆ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ನೊಳಗೆ ಬಂದಂಥವುಗಳಿದ್ದರೆ ಹೇಳುವ ಪ್ರಯತ್ನ ಮಾಡ್ತೀನಿ. ಇನ್ನು ವೇದಿಕೆಯ ಮೇಲೆ ಇಷ್ಟು ಜನ ಇದ್ದಾರೆ, ನಾನೇ ಟೈಮ್ ಎಲ್ಲ ತಗೊಂಡಿದ್ದೀನಿ ಅಂತ ಭಾವಿಸ್ತೇನೆ ಈಗ ಅಂತ. ಹೇಳ್ರಿ, ಯಾರೋ ಏನೋ ಮೇಡಮ್ ಅಂತಿದ್ರು.